ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ದೊಡ್ಡ ಜಾತ್ರೆ ಕರ್ಕೊಂಡ್ಬಂದಿನಿ. ಯಾವ್ದು ಅಂತ ಹೇಳಿದ್ರೆ ಕಡಲೆಕಾಯಿ ಪರಿಸೆ. ಇದು ಬಂದ್ಬಿಟ್ಟು ನಿಮ್ಗೆ ಕಾರ್ತಿಕ್ ಮಾಸದ ಕೊನೆ ವಾರ ನಡೆಯುವಂತ ಒಂದು ಜಾತ್ರೆ ಆಗಿರುತ್ತೆ. ಸೊ ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು. ಇದು ಆಕ್ಚುಲಿ ನಾವು ಮೊದಲೇ ದಿನ ಬಂದಿರುವಂತದ್ದು. ಇದೊಂದು ಶುಕ್ರವಾರ. ಸೊ ಶುಕ್ರವಾರ ನಿಮ್ಗೆ ಈ ತರ ಕ್ರೌಡ್ ಇದೆ ಅಷ್ಟೇ. ಇನ್ನು ನಾಳೆ ನಾಡಿದ್ದು ಬಂದಿರ್ಬೋದು, ಬೆಂಕಿ ಆಗಿರುತ್ತೆ ಕ್ರೌಡ್ ಮಾತ್ರ. ಸೊ ಮತ್ತೊಂದು ನಮ್ ಜೊತೆ ಇದ್ದಾರೆ ಅಭಿನಂದನ್ ಬ್ರೋ. ಹೇಳಿ ಬ್ರೋ, ವೆಲ್ಕಮ್ ಟು DSRC ಬ್ಲಾಗ್ಸ್ and collab with ABD ಇವ್ರದ್ದು ಆಕ್ಚುಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇವ್ರ ನಮ್ಗೆ ಯಾವ್ದ್ರ ಬಗ್ಗೆ ಬಟ್ ಹೇಳಿ ಬ್ರೋ ನಮಗೆ travel resorts home stay. ಸೊ ನಿಮ್ಗೆ ಏನಾದ್ರು ರೆಸಾರ್ಟ್ ಬಗ್ಗೆ ಮಾಹಿತಿ ಬೇಕಾದ್ರೆ ಇವ್ರದ್ದು ABD ಶಾರ್ಟ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ಸೊ ನೀವು ಒಳ್ಳೆ ಸಿನಿಮಾಟೋಗ್ರಫಿ ಇರೋ ಒಳ್ಳೆ ಶಾರ್ಟ್ಸ್ ಇರ್ತಾರಲ್ಲ, ಯಾವ್ದು ಹೆಂಗ್ ತೆಗಿತೀಯ ಬರೋದಲ್ಲ ಒಂದು ಐಡಿಯಾ. ಸಿನಿಮ್ಯಾಟಿಕ್ ಜರ್ನಿ ಬೇಕು ಅಂದ್ರೆ ವಿತ್ ಮ್ಯೂಸಿಕ್ ಎವ್ರಿಥಿಂಗ್. ಸೊ ಆ ತರ ಎಲ್ಲ ಇರುತ್ತೆ. ಓಕೆನಾ? ಅದಾದ್ಮೇಲೆ ನೋಡ್ತಿರ್ಬೋದು ಈ ಸತಿ ಆಕ್ಚುಲಿ ಕಡಲೆಕಾಯಿಗಳು ಕಮ್ಮಿ ಬಂದಿದ್ದಾವೆ. ಅಷ್ಟೇ ಅಲ್ವಾ, ಇದು ನಾಳೆ ನಾಡಿದ್ದು ಬರುತ್ತೆ ಅನ್ಕೋತೀನಿ. ಸೊ ಇಲ್ಲಿ ಮತ್ತೊಂದು ನೋಡ್ಬೋದು ನೀವು, ಇಲ್ಲಿ ಇದು ಈ ಜಾಯಿಂಟ್ ವೀಲ್ಸ್ ಆಗಿರ್ಬೋದು, ಇವೆಲ್ಲ ನೀವು ಹತ್ರ ಕರ್ಕೊಂಡ್ಬಂದ್ರೆ ಮಸ್ತಾಗಿರುತ್ತೆ. ಸೊ ಬನ್ನಿ ನಾವು ಒಂದು 2-3 ಆಟ ಟ್ರೈ ಮಾಡೋಣ. ಇದು ಬಹಳ ಏನೋ ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಆಡಿರ್ತೀರ ಇದೆಲ್ಲ. ಸೊ ಈ ತರ ಜಾತ್ರೆಗಳಲ್ಲಿ ಬಂದ್ರೆ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ತರ ಆಕ್ಚುಲಿ ಮಕ್ಳು ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ನೋಡಿ ನೋಡ್ತೀವಿ ಬಾಂಬೆ ಮಿಠಾಯಿ ನೋಡ್ತಿರ್ಬೋದು. ಆಮೇಲೆ ಇವಾಗ ಆಕ್ಚುಲಿ ಏನ್ ಗೊತ್ತಾ, ಬೇಜಾರ ಏನ್ ಗೊತ್ತಾ, ಗಾಡಿಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ನಾಳೆ ಬಂದ್ರೆ ಗಾಡಿಗಳೆಲ್ಲ ಕ್ಲೋಸ್ ಆಗಿದೆ, ರೋಡ್ ಕ್ಲೋಸ್ ಆಗಿರುತ್ತೆ, ಆರಾಮಾಗಿ ನಡ್ಕೊಂಡು ಮಾಡ್ಬೋದು. ಸೊ ಇವತ್ತು ಸ್ವಲ್ಪ ಗಾಡಿ ಹಾಕೊಂಡು ಸ್ವಲ್ಪ ಹಿಂಸೆ ಮಾಡಕ್ಕೆ. ನೋಡಿ ಡಿಫ್ರೆಂಟ್ ಏನ್ ಬೇಕು ಎಲ್ಲ ಹತ್ರ ಬಂದಿದ್ದೇವೆ ನೋಡ್ತಿರ್ಬೋದು. ಎಲ್ಲ ಡೌಟ್ ಹಾಕೊಂಡ್ ಬಂದವ್ರೆ. ನಾವು ಸಿಂಗಲ್ಸ್ ಇಬ್ರು ಬಂದಿದ್ದೀವಿ. ಎಲ್ಲ ಅವರು ಎಲ್ಲ ಜಾಲಿ ಮಾಡ್ತಾರೆ, ನಾವು ಫುಲ್ ಖಾಲಿ ಮಾಡ್ತಾ ಇದೀವಿ ಅಷ್ಟೇ ವ್ಯತ್ಯಾಸ. ಸೊ ಬನ್ನಿ ಆಡೋಣ. ಎಲ್ಲಿದೆ ಬರೋ ಎಂಟ್ರಿ ಹೋಯ್ತು. ಸೊ ಹಂಗ ಆ ಕಡೆ ಎಂಟ್ರಿ ಬನ್ನಿ ಹೋಗೋಣ. ಸಕಲ ಇರುತ್ತೆ. ಬಹಳಷ್ಟು ಚಿಕ್ಕ ವಯಸ್ಸಲ್ಲಿ ಆಡಿರ್ತೀವಿ ಅದೆಲ್ಲ ಆಕ್ಚುಲಿ ಹೇಳ್ಬೇಕಂತೆ. ಸೊ ಬನ್ನಿ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ಇದು ಆಕ್ಚುಲಿ ಜಾಸ್ತಿ ಚಿಕ್ಕ ಹುಡುಗರು ನೋಡಿ ಅಲ್ಲೆಲ್ಲ ಆಡ್ತಾವ್ ನೋಡಿ, ಅದೆಲ್ಲ ಬೀಜ ಬೈಕ್ ಬರ್ತದೆ, ಆಡ್ಬೇಕಷ್ಟೇ. ಇವಾಗ ಬರೇ ಒಳ್ಳೆ ಮಸಾಲೆ ದೋಸೆ ತಿನ್ಕೊಂಡ್ಬಂದಿದೀವಿ. ಯಾವತ್ತ ಲೈಫ್ ನಲ್ಲಿ ತಿಂದಿರಂತ ಮಸಾಲೆ ದೋಸೆ ತಿನ್ಕೊಂಡ್ಬಂದಿದ್ವಿ. ನೀವು ಬಂದ್ರೆ ಟ್ರೈ ಮಾಡ್ಬೇಕದು. ಜನ ಅವ್ರೆ ಬೇಜಾನ್ ಜನ ಇದಾರೆ. ಸೊ ನೋಡ್ಬೋದು ಹೇಗಿದೆ ಅಂತ ನಿಮ್ಗೆ. ಫುಲ್ ಕಲರ್ಫುಲ್ ಆಗಿದೆ ನೋಡಿ. ಸೊ ಇವೆಲ್ಲ ಬಂದು ಚಿಕ್ಕ ಮಕ್ಕಳಿಗೆ ನೋಡಿ, ಇಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ಬಿಟ್ರೆ ಇದು ನೋಡ್ತಿರ್ಬೋದು. ಏನಂತಾರೆ ಇದಕ್ಕೆ, ಏನೋ ಡ್ರ್ಯಾಗನ್ ಬೋಟ್ ಇದೆ ನೋಡೋಣ. ನಾರ್ಮಲ್ ಬೋಟು ಇದು ಅಲ್ಕೊಂಡು ನೋಡಿದ್ರೆ ಹೆಸರು ಮುಂದೆ ಐಡಿಯಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆನಾ? ಎಷ್ಟು ಜನ ಅದ ನೋಡ್ಬೋದು. ಇದೆಲ್ಲ ನಾವು ಆಕ್ಚುಲಿ ಅಲ್ಲಿದೆ ನೋಡಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಹಿಂಗಿದೆ ಅಂದ್ರೆ ಅದು ಸೈಕಾಗಿ. ಸೊ ಬನ್ನಿ ನೋಡೋಣ. ಎಷ್ಟೇ ಟಿಕೆಟ್ ಪ್ರೈಸ್ ಬರೋ, ಟಿಕೆಟ್ ಪ್ರೈಸ್ ಕೇಳೋದು ಎಷ್ಟಿದೆ ಅನ್ಬಿಟ್ಟು ಸ್ವಲ್ಪ ಸರ್. ಟಿಕೆಟ್ ಪ್ರೈಸ್ ಎಷ್ಟಿದೆ? ಓಕೆ, 120. ಹೆವಿ ಕಾಸ್ಟ್ಲಿ, ಚೀಪೆಸ್ಟ್, ಹೆವಿ ಕಾಸ್ಟ್ಲಿ ಬಟ್ ಬರ್ತಿದೆ. 120 ರೂಪಾಯಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ನೋಡಿ ಎಲ್ಲ ಚಿಕ್ಕ ಮಕ್ಕಳಿಗೆ ಕರ್ಕೊಂಡ್ ಬಂದಿರ್ತಾರೆ, ಕಾರ್ಗಳದಾಗಿರ್ಬೋದು ನೋಡಿ. ಅದೆಲ್ಲ ಏನು ಆಡ್ತೀವಿ ಅಷ್ಟೇ. ಅದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹನುಮಾನ್ದು. ಸೊ ಈ ತರ ಜಂಪ್ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಆಗಿದೆ. 120 ರೂಪಾಯಿ ಹೇಗಿದೆ ಅನ್ಬಿಟ್ಟು. ಎಲ್ಲಿ ಬ್ರೋ ಬಾ, ಯಾಕೆ ನೋಡ ಅಣ್ಣ ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಯಾಕೆ ಬ್ರೋ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಯಾಕೆ? ಫ್ರೆಂಡ್ಸ್ ಬ್ರೋ, ಫ್ರೆಂಡ್ಸ್. ಓ, ಫ್ರೆಂಡ್ಸ್ ಸಿಕ್ಕಿದಾರಂತೆ. ನಮ್ಗೆ ಯಾರು ಫ್ರೆಂಡ್ಸ್ ಸಿಕ್ಕಿಲ್ಲ. ಆ ಕಾರಣಕ್ಕೆ ನಮ್ಮ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡಿ. ಹುಡುಗ ನೋಡಿ ನೋಡ್ತಾನೆ. ಹೆಂಗ್ ನೋಡ್ತೀಯಾ? ಉಪೇಂದ್ರ ತರ ಜುಟ್ ಹಾಕೋಣ ಹುಡುಗ. ಏನ್ ಹೆಸರು? ಸೊ ಬನ್ನಿ ಮೇಡಮ್, ಸ್ವಲ್ಪ ಮೇಡಮ್ ನೋಡಿ, ಹೆಲಿಕಾಪ್ಟರ್ ಹೋಗ್ತಾವ್ರೆಲ್ಲ ಹುಡುಗರ, ಚಿಕ್ಕ ಹುಡುಗರು. ಬೇಗ ಬಾ ಬ್ರೋ. ಏನ್ ಬ್ರೋ ನೀನು? ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಫುಲ್ ಜಾಲಿ. ಅವರೆಲ್ಲ ಜಾಲಿ ಮಾಡ್ತಾವ್ರೆ. ಸೊ ಇಲ್ಲಿ ನೋಡಿ ಪೊಟಾಟೋ ರಿಂಗ್ಸ್ ಅಂತ ಹೇಳ್ತಾರಲ್ಲ, ಉದ್ದು ಸುಟ್ಬಿಟ್ಟು ಕೊಡ್ತಾರಲ್ಲ, ಒಂದ್ ರೀತಿ ಸ್ಪ್ರಿಂಗ್ ತರ ಇರುತ್ತೆ ಆಕ್ಚುಲಿ. ಇದು ಬಂದು ಟ್ರೈ ಮಾಡ್ಬೇಕಂತ. ಓ, ಇದು ಬಲೂನ್ ಶೂಟ್ ಮಾಡ್ತಾರೆ ನೋಡಿ, ಹುಡುಗರೆಲ್ಲ ಟ್ರೈ ಮಾಡ್ತಾ ಇರ್ಲಿ. ಡೋಂಟ್ ಟೇಕ್ ಇಟ್ ಆಸ್ ಡಬಲ್ ಮೀನಿಂಗ್. ಸೊ ಇದೆಲ್ಲ ಅವತ್ತು ಪೊಟಾಟೋ ಅದೆಲ್ಲ ಬಿಟ್ಟಿರ್ಬೋದು. ಸೊ ಇದು ಬಂದ್ಬಿಟ್ಟು ಏನ್ ಗುರು, ಇದು ಬೇಡ ಗುರು, ಹೊಡೀರಿ, ನೀವೇ ವಿಡಿಯೋ ಮಾಡ್ತೀವಿ. ಹೊಡಿ ಗುರು, ನೀವೇ. ನಾವು ವಿಡಿಯೋ ಮಾಡಕ್ ಬಂದಿರೋದು ಅಷ್ಟೇ, ಆಡಕ್ಕಲ್ಲ. ನೀವು ಹೊಡೀರಿ, ವಿಡಿಯೋ ಮಾಡ. ಹೊಡೀರಿ, ನೀವು ಕೊಡ್ಬೇಡಿ ಏನು, ಹೊಡೀರಿ, ನಾವು ವಿಡಿಯೋ ಮಾಡಕ್ ಬಂದಿರೋದು ಸರ್. ಸುಮ್ಮನೆ ಒಂದು ವಿಡಿಯೋ ಅಲ್ಲ, ಯೂಟ್ಯೂಬ್ ಅವ್ರ ಮೀಡಿಯಾದವರು. DSRC ಬ್ಲಾಗ್ಸ್ ಅಂತ. ಏನ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಬಿಡೋಣ. ಲೈವ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಎಲ್ಲಿದ್ರು ಯೂಟ್ಯೂಬ್
ABD ಅವ್ರದ್ದು ABD ಶಾರ್ಟ್ಸ್ ಅಂತ ಸರಿ DSRC ಇಂಟರ್ನೆಟ್ ಬಂತು ನೋಡು ಎಲ್ಲಾದ್ರಲ್ಲಿ ಗೂಗಲ್ ಅಲ್ಲಿ ಮಾಡಿಸ್ತಾ ಇದ್ದೀನಿ ಇವ್ರಿಗೆ ಹೊಡೀರಿ ಇಂಟರ್ನೆಟ್ ಇಲ್ಲ ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ABD DSRC ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ನೀನ್ ನಾಳೆ ಬರ್ತೇವೆ ಮಗ ಮಗನಾ. ಸೊ ಏನೇ ಸುಮ್ಮನೆ ಜಸ್ಟ್ ತೋರಿಸಿ ಯಾವ ತರ ಇದೆ ಆಟ ಅಂದ್ಬಿಟ್ಟು ಇಲ್ಲಿ ಆಡ್ತಾರ ನೋಡಿ ಇಲ್ಲಿ ಹುಡುಗ ಆಡ್ತಾನೆ ಬಿತ್ತಾ ಇನ್ನೊಂದ್ಸಿ ಆಡ್ತಾವ್ ನೋಡೋದಲ್ಲಿ ಒಂದು ಆಡಿಸ್ತಾವ ಎಷ್ಟು ಲೈವ್ ತೋರಿಸ್ತೀರಿ ಪಾಪ ಅವ್ರದ್ದು ಜೀವನ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಅನ್ಬೋದು 1000 ಸುಮ್ಮನೆ ನೀವೇ ಅದನ್ನ ಹಾಕಿ ತೋರ್ಸ್ ಮಗ ಹೇಳ್ತೀನಿ ಸುಮ್ಮನೆ ಜಸ್ಟ್ ಸುಮ್ಮನೆ ಹೆಂಗೆ ಅಂತ ಅಲ್ಲಿ ನೋಡಿ ಇಲ್ಲಿ ಹೊಡೆಯೋದಲ್ಲ ಹಾ ಹೊಡೆ ಹೊಡೆ ಆ ಕಡ ಇವಾಗ ಅದ್ 3 ಬೀಳ್ಬೇಕಾ 3 ಬಿದ್ರೆ 100 ರೂಪಾಯಿ ಆಡಕ್ಕೆ ಎಷ್ಟು ಅರ್ಧ 50-50 ಬಂದ್ರೆ 50 ಬಂದ್ರೆ 100 ಹೋದ್ರೆ 50 ಓಕೆ. ಸೊ ನೋಡಿ ಟ್ರೈ ಮಾಡ್ಬೋದು ನೀವು ಇಲ್ಲಿ ABD ಸರ್ ನಮ್ಮ ABD ಶಾರ್ಟ್ಸ್ ಇವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರ್ಬೋದು. ಮಗ ನಂದೊಂದಿದೆ ಮಗ ನಂದು ಮಾಡ್ಕೊಳಕ್ಕೆ ಯೂಟ್ಯೂಬ್ ಓಪನ್ ಮಾಡು ಮಾಡು ಒಂದು 5 ಸಬ್ಸ್ಕ್ರೈಬರ್ಸ್ ಇಲ್ಲ ಆಗ್ಬೇಕು ನಂಗೆ ಇವಾಗ ನೋಡಿ ಇದೆ ಆಯ್ತು ನೋಡಿ ಗುರು ಇಲ್ಲೂ ಮಾಡ್ಸಿದೀನಿ ಒಂದು 2 ಆದ್ರು ಮತ್ತೆ ನಿಮ್ದು. ಸೊ ನೀವೆಲ್ಲ ಎಲ್ಲಿ ಬೆಂಗಳೂರೇನಾ ಮೈಸೂರಿಂದ ಬಂದಿರಿ ನೀವೆಲ್ಲ ಮೈಸೂರು ಅಂತ ಮೈಸೂರಿಂದ ಬಂದಿರ ಪಾಪ. ಸೊ ದಯವಿಟ್ಟು ಇಲ್ಲ ಬಸವನಗುಡಿ ಬಂದ್ರೆ ಇಲ್ಲೊಂದು ಜಸ್ಟ್ ಒಂದು ಆಟ ಆಡ್ಬಿಟ್ಟು ಹೋಗಿ. ಫೇಸ್ಬುಕ್ ಅಲ್ಲ ಮಗ ಯೂಟ್ಯೂಬ್ ಇಂಟರ್ನೆಟ್ ಆನ್ ಮಾಡು. ಇಂಟರ್ನೆಟ್ ಆನ್ ಮಾಡಿಲ್ಲ ಆನ್ ಆಗಿದ್ಯಾ ನಾನು ಅಪ್ಪ ವಿಡಿಯೋಸ್ಗಳು ನೋಡಿ ನೋಡಿ ಇಲ್ಲ ಇಂಟರ್ನೆಟ್ ಇಲ್ಲ 4K ನೋಡಿ ಫ್ರೀ ಅದ ಆಫ್ ಆಗೋಯ್ತಾ ಮಗ ಬಾಲ್ ತಗೋ ನಾಳೆ ನೋಡಿ ಇಲ್ಲೊಂದು ಪೋಸ್ಟ್ ಒಂದು 4 ಸಬ್ಸ್ಕ್ರೈಬರ್ಸ್ ಆದ್ರೂ ನಂಗಿಲ್ಲ ನೋಡಿ ನೋಡಪ್ಪ ನಾಳೆ ವಿಡಿಯೋ ಹಾಕ್ತೀನಿ ದಯವಿಟ್ಟು ಶೇರ್ ಮಾಡ್ಬೇಕು ಎಲ್ಲರಿಗೂ ಓಕೆನಾ. ಓಕೆ ಬಾಯ್. ABD ಶಾರ್ಟ್ಸ್ ಅಂತ ಅವ್ರದ್ದು ನೋಡ್ಕೊಂಡು ಯಾವ್ದು ಯೂಟ್ಯೂಬಾ ನಮ್ದಾಯ್ತು ಬ್ರದರ್ದು ABD ಶಾರ್ಟ್ಸ್ ಅಂತ ಹಿಂಗಂದ್ರೆ ಏನು ಓಡಾಗ್ಬಿಟ್ಟ ಹುಡ್ಗ ನೋಡಿ ಆಡ್ತಾವ್ರ ಇಲ್ಲಿ ಎಷ್ಟು ಸುಮ್ಮನೆ ಬಾಲ್ ಹಾಕ್ರೆ ಅದು ಬಿದ್ರೆ ನಿಮ್ಗೆ 100 ರೂಪಾಯಿ ಕೊಡ್ತಾರಂತೆ ಆಡಕ್ಕೆ 50 ರೂಪಾಯಿ ಹಾಕಿ ಬ್ರೋ ಸುಮ್ಮನೆ ಅಂತ ಶಾರ್ಟ್ ತಗೋತೀರಿ ನೋಡೋಣ. ಆಗ ಬರೀ ಮೇಲ್ ಮತ ಬಿತ್ತು ಹೋಯ್ತು 50 ರೂಪಾಯಿ ಟೋಕನ್. ಸೊ ಆಯ್ತು ಓಕೆ ಥ್ಯಾಂಕ್ಸ್ ಬ್ರೋ. ಸೊ ನೋಡಿ ಬಂದಿದ್ದಕ್ಕೆ ಒಂದು 5 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಂದು 5 ನಮ್ಗೊಂದು ಸೂಪರ್. ನೋಡಿ ಸಬ್ಸ್ಕ್ರೈಬ್ ಫ್ರೀ ದೊಡ್ಡವರು ಇದಲ್ಲ ದೊಡ್ಡವರು ಆಡ್ಬೋದು ಬೇರೆ ಚಿಕ್ಕವ್ರು ಅನ್ಕೊಂಡೆ ನೋಡಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆಡ್ತಾರೆ ಟ್ರೈನ್ದು. ಸೊ ಈ ರೀತಿ ನಿಮ್ ಕಬ್ಬನ್ ಪಾರ್ಕ್ ಸಿಗುತ್ತೆ ನೋಡ್ತಿರ್ಬೋದು ಚೆನ್ನಾಗಿದೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಂಗನ್ಸ ಎಲ್ಲ ಬಜೆಟ್ ಅಲ್ಲಿ ನೀವು ಆಟಾಡ್ಬೋದು ಹೋಗ್ಬಿಟ್ಟಿಲ್ಲ ನೋಡಿ. ಸೊ ನಾವು ಅಲ್ಲಿ ನೋಡೋಣ ನಮ್ಮ ಕಡೆ ಅವ್ರು ನಿಮ್ ಕಡೆ ಅವರ ನೀವು ಇಂಟ್ರಡ್ಯೂಸ್ ಮಾಡ್ಕೊಡ್ಬೋದು ಹಾಗೆ ಹಂಗೆ ಮಾತಾಡೋ ಸುಷ್ಮಾ ಮನೋಜ್ ಇಂಕಾರ. ಸೊ ನಮ್ಮ ಕಡೆಯವರು ನಮ್ಮ ಏರಿಯಾದವರು ಬಂದಿದ್ದಾರೆ. ನೀವು ಬನ್ನಿ ಬಸವನಗುಡಿ ಕಣ್ಣಕ್ಕೆ ಬರ್ತೀವಿ ಎಂಜಾಯ್ ಮಾಡಿ ಫುಲ್ ಜಾಲಿ. ಸೊ ಬನ್ನಿ ನಾವು ಅಲ್ಲೇ ಹೋಗಿ ಬರ್ತೀವಿ. ಚೆನ್ನಾಗಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ಫ್ರೆಂಡ್ಸ್ ಇದ್ರೆ ನೋಡಿ ಅವ್ರ ಜೊತೆ ಫ್ರೆಂಡ್ ಇದ್ರು ನಾನು ಆಕ್ಚುಲಿ ಕರ್ಕೊಂಡ್ ಬಂದೆ. ಸೊ ಫ್ರೆಂಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ. ನೋಡ್ಬೋದು ಸಕಾಲಾಗಿದೆ ಜಾಯಿಂಟ್ ಫೀಲ್ ಇದೀವಿ ಆಕ್ಚುಲಿ. ವಂಡರ್ಲಾ ನೋಡ್ತಿರ್ಬೋದು ವಂಡರ್ಲಾ ಇದೆ ತಾನೆ ದೊಡ್ಡದು ಇದೆ ಸಕಾಲಾಗಿ ಇದಕ್ಕೆ ನಾನು ಮಜಾ ಆಗ್ತಿದ್ದೆ. ಅಲ್ಲೆಲ್ಲೋ ಕೂಲಿ ಇದ್ರು ಇಲ್ಲದು ಅದು ಆ ಕಡೆ ಇದೆ ಆ ಕಡೆ ಅನ್ಕೋತೀನಿ. ಇದು ಸೇಮ್ ಅದೇ ಸ್ಟಾರ್ಟಿಂಗ್ ಎಂಟ್ರಿ ಇದೆಯಲ್ಲ. ಸೊ ಅದೇ ಪಾಪ ತಾತ ಕರಿತಾನೆ ಬಾ ಗುರು ಅಂತ ಏನ್ ಮಾಡಿದೆ ಪಾಪ ಬಿಸ್ನೆಸ್ ಇಲ್ಲ ಪಾಪ ಅವ್ರದ್ದು ಫಸ್ಟೇ ಅಲ್ವಾ. ಸೊ ಆ ಕಡೆ ಕ್ರೌಡ್ ಕಮ್ಮಿ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ ಕ್ರೌಡ್ ಕಮ್ಮಿನೇ ಇದು ಹೇಳ್ಬೇಕಂದ್ರೆ. ನಾಳೆ ಬೇಜಾನ್ ಬರ್ತಾನೋ ಬಾ ಬ್ರೋ ಆ ಕಡೆ ಹೋಗೋಣ. ಹೆಲಿಕಾಪ್ಟರ್ ಇದೆ KGF ನೋಡಿ ಹೆಲಿಕಾಪ್ಟರ್ ಟ್ರಾವೆಲ್ ಮಾಡ್ಬೋದು. ಒಂದು ಚಿಕ್ಕ ಮಕ್ಕಳಲ್ಲಿ ಕೂರಿಸ್ಬಿಟ್ಟು ಒಳ್ಳೆ ವಿಡಿಯೋ ಮಾಡ್ಕೋಬೋದು. ನೋಡಿ ಇಲ್ಲಿ ಮಕ್ಕಳು ನೋಡಿ ವಿಭೂತಿ ಹಾಕೊಂಡು ಎಷ್ಟು ಸಕಾಲಾಗಿದೆ ಮಗು. ವಿಭೂತಿ ಹಾಕೊಂಡು ಫುಲ್ ಭಕ್ತಿಯಿಂದ ಇದೆ ಮಗು. ಓಕೆ ಇನ್ನು ಇಲ್ಲೆಲ್ಲಿದೆ ಮೇಲೆ ಹೋಗ್ಬೋದಾ? ಓ ಇಲ್ಲ ಆ ಕಡೆ ಹೋಗ್ಬೇಕು ಬಾ. ಆ ಕಡೆ ಇಲ್ಲಿಲ್ಲ ಬಾ ಆ ಕಡೆ ಹೋಗೋಣ ಬನ್ನಿ. ಮಾತ್ರ ಜಾಸ್ತಿ ಇದಾರೆ ಇದೊಂಥರ ಎಲ್ಲರೂ ಒಬ್ರು ಇಲ್ಲೋ ಕಂಡ ಇಲ್ಲಿ
ಬನ್ನಿ. ಒಂದ್ ರೌಂಡ್ ಫುಲ್ ಮುಗಿಸ್ಕೊಂಡ್ಬಿಡ್ತೀವಿ. ಅಯ್ಯಪ್ಪ ಥರ ಮಜಾ ಇದೆ ನೋಡಿ. ಸೊ ಇಲ್ಲೊಂದು ಡಿಫ್ರೆಂಟ್ ಆಗಿ ನೋಡಿ ಪ್ಲೇಸ್, ಇದೊಂದು ಆಟ ಆಡೋದು ನೋಡ್ತಿರ್ಬೋದು ಇಲ್ಲಿ. ಇದು ನಿಮ್ಗೆ ಪಕ್ಕ ವಾಮಿಟ್ ಬಂದ್ಬಿಡ್ತದೆ ಸುತ್ತಿ 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 ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಏನಂತಾರೆ ಗುರು ಇದಕ್ಕೆ? ಕ್ಯಾರಂ ಬೋರ್ಡ್, ಕ್ಯಾರಂ ಬೋರ್ಡ? ಬ್ರೇಕ್ ಡ್ಯಾನ್ಸ್. ಇದು ಬ್ರೇಕ್ ಡ್ಯಾನ್ಸಾ? ಓ ಬ್ರೇಕ್ ಡ್ಯಾನ್ಸ್ ಅಂತ. ಅದೇ ನೀವು ಆಕ್ಚುಲಿ ಅದು ಸುತ್ತಿಸ್ತಾರೆ ಮಾತ್ರ ತಲೆ ತಿರುಗಿ ಹೋಗ್ಬೇಕು ಕೆಳಗಡೆ. ನಿಮ್ಗೆ ಆ ರೈಟ್ ಇರುತ್ತೆ ಆಕ್ಚುಲಿ. ಸಕಾಲ ಇರುತ್ತೆ ಆಕ್ಚುಲಿ. ಎಷ್ಟಣ್ಣ ಎಂಟ್ರಿ ಫೀಸ್ ಇದೆಯಾ? 120. ಒಬ್ಬರಿಗೆ 120 ರೂಪಾಯಿ ನೋಡಿ ವಿಚಾರ. ಬಂದ್ಬಿಟ್ಟು ಒಂದೊಂದು ಇರಲಿ ಇಬ್ಬಿಬ್ರು ಕುತ್ಕೊಬೋದು ನೋಡಿ. ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಇಬ್ಬಿಬ್ರು. ಒಬ್ರಿಗೆ 120. ಸೊ ನೋಡಿ ಇವಾಗ ಆಡಿಸ್ತಾರೆ ಇವಾಗ. ಓ ಎಲ್ಲ ಕೂರಿಸ್ತಾವ್ರೆ. ಸೊ ನೋಡೋಣ ತಡ್ರಿ ಹೆಂಗ್ ಆಡಸ್ತಾವ ಒಂದು ಐಡಿಯಾ ಬರುತ್ತೆ. ಅಲ್ಲೇ ಹೋಗ್ಬಿಡು. ಅಲ್ಲಿ ಬರ್ಬೋದಾ ಇವ್ರ ವಿಡಿಯೋ ಮಾಡಕ್? ಬನ್ನಿ ಆ ಕಡೆ ಹೋಗೋಣ, ಅಲ್ಲೋಗಿ ವಿಡಿಯೋ ಮಾಡೋಣ. ಆಡೋದಿಲ್ಲ, ಅಲ್ಲೋಗಿ ವಿಡಿಯೋ ಮಾಡೋಣ. ಇವೆಲ್ಲ ಇದು ಹೇಳಿದ ಆಕ್ಚುಲಿ ಇದು ಆಡ್ತೀನಿ ನೋಡ್ರಿ. ಇದು ಆಡ್ತೀನಿ ಬಂದ್ಬಿಡ್ತಾರ್ರಿ. ಇವೆಲ್ಲ ಮಜಾ ಇಲ್ಲ, ಅದು ಆಡ್ತೀನಿ ಆಡಿಸ್ತೀನಿ ನೋಡೋಣ. ಸುತ್ತಾರೆ. ಸೊ ಹೆಂಗೈತೆ ಹಿಂಗಿದೆ ಎಲೆಕ್ಟ್ರಿಸಿಟಿ. ಶುರು ಆಯ್ತು ನೋಡಿದ್ರೆ ಹೆಂಗೈತೆ ಆಯ್ ಬರ್ಸ್ತಾ ಹೆಂಗ್ ತಿರ್ತಾನೆ ನೋಡ್ತಾರ. ಒಂದ್ ರೀತಿ ಗ್ರೈಂಡರ್ ಮಿಷನ್ ಆಗ್ತಾ ಇದೆ ಅಂತ. ಇದು ಬಟ್ಟೆ ಒಗ್ದಾಕತ್ತೀನಿ. ಬ್ರೇಕ್ ಡ್ಯಾನ್ಸ್ ಅಂತಪ್ಪ ಇದು. ಬ್ರೇಕ್ ಡ್ಯಾನ್ಸ್. ಬ್ರೇಕ್ ಡ್ಯಾನ್ಸ್. ಬ್ರೇಕ್ ಡ್ಯಾನ್ಸ್. ಹೆಂಗ್ ಉದ್ರೋದ್ರೆ ಹೆಂಗೆ ಕೊಟ್ಟರು ಯಪ್ಪ ಹತ್ರಕ್ಕೆ ಬರ್ತಾ ಇದೆ ಇದು. ನೋಡ್ರು ಅಕ್ಕ ಗುರು, ನಾವು ತಿಂದಿರೋ ದೋಸೆಗೆ ಹೋದ್ರೆ ಮುಗಿದ್ದೆ. ಒಳ್ಳೆ ದೋಸೆ ತಿನ್ಕೊಂಬಂದ್ರಿ. ಆ ಕಡೆಗೆ ಇದ್ರ ಆಡಕಿದೆ. ಓ ಇದ್ಯಾರು ಬಿತ್ತು ಏನು ರಿಬ್ಬನ್ ಬಿಟ್ಟು ಯಾರ್ದು ಪೀಸ್ ಬಿಟ್ಟಿದೆ ಗುರು. ಇದು ಕುಲ್ಕಾಕ್ ಬರ್ತದೆ. ಗ್ರೈಂಡರ್ ಮಿಷನ್ ಬ್ರೇಕ್ ಡ್ಯಾನ್ಸ್. ನೀವ್ ಹೆಂಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕರ ಟಕ ಉದ್ದಾಗತ್ತಲ್ಲ ಆ ತರ ನೋಡ್ತಿರ್ಬೋದು. ಸೊ ವೀಕ್ಷಕರೇ, ಈ ವಿಡಿಯೋಗೆ ಟಿಕೆಟ್ ತಗೊಂಡಿದೀವಿ ನೋಡ್ತಿರ್ಬೋದು. 5 ಜನ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಬನ್ನಿ ಹೋಗೋಣ. ಇವ್ರದಾದ್ಮೇಲೆ ನೆಕ್ಸ್ಟ್ ನಮ್ದೆ ಓಕೆನಾ. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ಒಂದ್ ಮಾತ್ರ ಆಟ ಆಡ್ತೀವಿ ಯಾಕಂದ್ರೆ ಇದೆಲ್ಲ ದೋಸೆ ಸ್ಪೆಷಲ್. ಬರೀ 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 ಹೋಗೋಣ ನಡೀರಿ ಮೇಡಮ್. ಇವಾಗ ನಿಂತ್ಕೋಬೇಕಾ? ಹೇಗಿರುತ್ತೆ ಅಂತ ಮೇಲೆ ಹೋಗೋಣ. ಓ ಬರ್ಬೇಡ್ದು ಅಂತ ಹೇಳ್ತಾರೆ. ಹೇಗಿದೆ ಸಕಾಲಾಗಿದೆ. ಏನಂದ್ರೆ ಇದು ಆಕ್ಚುಲಿ ತಿಳ್ಕೊಬೋದು ಆಕ್ಚುಲಿ. ಇದು ನಿಜ ನಿಜ. ಸೊ ಇದೊಂದರ ನಿಮಗೆ ಒಂದು ವಾರ ಬಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆಕ್ಚುಲಿ ಇದು. ಸೊ ಮತ್ತೆ ಮತ್ತೆ ನೀವು ಇದೆಲ್ಲ ಸಿಗಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನೀವೇನೇ ವಂಡರ್ಲಾಗ್ ಹೋದ್ರೆ ಏನೋ ಅದ್ರ ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಇದೆಲ್ಲ ಒಂಥರ ದೇಸಿ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಅಷ್ಟೇ ಮುಗಿಸ್ಬಿಟ್ಟಿದ್ರು ತಿರುಗಿಸ್ತಾವಣ. ಇಲ್ಲಿ ನೋಡಿ, ಇಲ್ಲಿ ಆಪರೇಟರ್ಗಳು ಇಲ್ಲಿದ್ದಾರೆ. ಸ್ಪೀಡು ಇದು ಮಾಡೋದು ನೋಡ್ತಿರ್ಬೋದು. ಓವರ್ ಸ್ಪೀಡ್ ತಿರ್ಗಿಸ್ತಾವ್ರು. ಸ್ಲೋನು ಮಾಡ್ತಾರೆ. ಇವರು ಓವರ್ ಸ್ಪೀಡ್ ತಿರ್ಗಿಸ್ತಾವನೆ. ನಾವು ಸ್ಪೀಡ್ ಜಾಸ್ತಿ. ಚೆನ್ನಾಗಿದೆ ನೋಡೋಣ. ನಮ್ ರೌಂಡ್ ಬಂದಾಗ ಆಟ ಮಾಡ್ತಾರೆ. ಸುಷ್ಮಾ ಅವ್ರೆ, ಈ ವರ್ಷ ಇನ್ನ ಶುರುವಾಗಿರೋದು ಇವತ್ತೇ ಅಲ್ವಾ. ಸೊ ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ ಕ್ರೌಡು. ಬಟ್ ನಾಳೆ ನಾಡಿದ್ದು ಕಾಲಿಡಕ್ಕೂ ಜಾಗ ಇಲ್ಲದೆ ಇರೋಷ್ಟು ಇರ್ಬೋದು. ಹೋದ ವರ್ಷ ಎಲ್ಲ ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಜನ ಇದ್ದಿದ್ದು. ಹಂಗೆ ಇರ್ಬೋದು ಅಂತ ಈ ವರ್ಷನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನೋಡೋಣ, ನಾಳೆ ನಾಡಿದ್ದು ಒಂದ್ಸತಿ ವಿಸಿಟ್ ಹಾಕಿದ್ರೆ ಗೊತ್ತಾಗುತ್ತೆ. ಈ ಗೇಮ್ ಬಗ್ಗೆ ಏನಾಗ್ತದೆ ಈಗ ಆಡೋದು? ಅರ್ಧ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಏನು ಸೇಫ್ಟಿ ಗಿಫ್ಟ್ ಎಲ್ಲ ಇಲ್ಲ. ಬಟ್ ನಿಜವಾಗ್ಲೂ ಅಡ್ವೆಂಚರ್ ಮಾಡ್ಬೇಕು ಅನ್ನೋರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ. ನಾನೇನ್ ಹೇಳ್ಬೇಕು ಹೇಳು? ನಾನೇ ಹೇಳ್ಬೇಕು. ಸೀಟ್ ಬೆಲ್ಟ್ ಬೇಕಾದ್ರೆ ನಿಮ್ ಕಾರಿಂದ ತಗೊಂಡ್ ಬರ್ಬೋದು. ಸೀಟ್ ಬೆಲ್ಟ್ ಎಲ್ಲ ಏನಿಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇಲ್ಲ. ಅದು ಸುಮ್ಮನೆ ಕುತ್ಕೋಬೇಕು. ನಿಮ್ ಜೀವ ಕಟ್ಟಿದ್ರೆ ಉಳಿತೀರಾ ಅಷ್ಟೇ. ಹೋಗಿ 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 ಎತ್ಕೊಳ್ಳಿ. ಇಲ್ಲಿ ಇವರಿಬ್ರು ಬರ್ತಾರ, ಟಿಕೆಟ್ ಕೊಟ್ರು. ಸೊ 120. ಓಕೆ ಓಕೆ ಓಕೆ. ಇಬ್ಬಿಬ್ರು ಒಬ್ರಾಗ್ಬಿಡ್ತೀರಲ್ಲ ಬ್ರೋ. ಒಂದಾಯ್ತಾ? ನಾವು ಹೋಗ್ಬೇಕಿತ್ತಲ್ಲ. ಇಲ್ಲಿ ನೆಕ್ಸ್ಟ್ ಬರೋಣ ನಾವು. ಅವ್ರ ಆಚೆ ಅವ್ರು ಹಿಡಿದ್ಮೇಲೆ ಈಗ ಹೋಗೋಣ. ಕುತ್ಕೋ ವಿಡಿಯೋ ಮಾಡಿ ನಾವು ಕುತ್ಕೊಳ್ಳೋದು. ಹೆಂಗೆ ಇಟ್ಕೊಳ್ಳೋಣ ಬಾ. ಅಲ್ಲ ಹಂಗೆ ವಿಡಿಯೋ ಮಾಡ್ಕೊತೀವಿ. ನಮ್ ಇಬ್ಬರದು ಹೊಸ ಕಾಲು. ಓಕೆ ಓಕೆ. ಅಮ್ಮ ಫಸ್ಟ್ ಟೈಮ್ ಕೂತೋದು ಏನಾಯ್ತು? ಯಾ ಯು ಕ್ಯಾನ್ ಫಾಲೋ ಅವರ್ ಚಾನಲ್. ಎಸ್ ಜಸ್ಟ್ 2 minutes ಆಡ್ಕೊಂಡ್ಬಿಡ್ತೀವಿ. ಯಾ ಗೋಯಿಂಗ್ ಯು ಕ್ಯಾನ್ ಆಲ್ಸೋ ರೆಕಾರ್ಡ್ ಅವರ್ ವಿಡಿಯೋ. ಗೋಯಿಂಗ್ ಟು ಹೆವೆನ್. ಬ್ರೋ ವಿಡಿಯೋ ಗುರು ಹುಷಾರಾಗಿ ಇಟ್ಕೋಬೇಕು ಗುರು. ಸೊ ಅವ್ರೆಲ್ಲಿದಾರ? ಇಲ್ಲಿದಾರ? ಇಲ್ಲಿ ಅಲ್ಲಿದಾರ ಅವ್ರು ನೋಡಿ ಮೇಡಮ್. ಕರೆಕ್ಟಾಗಿ ನಮ್ಮ ಆಪೋಸಿಟ್ ಇದ್ದಾರೆ. 90 ಡಿಗ್ರಿ ಇದೆ. 90 ಡಿಗ್ರಿ. ಇಲ್ಲಿ ನೋಡಿ ಅಲ್ಲಿ ಕಾಣ್ತಿಲ್ಲ ಅವರು.
ನೋಡಲ್ಲಿ ಕಾಡ್ತಾವ್ರ ನೋಡಿ ಅಲ್ಲಿ ಇಲ್ಲೇ ಝೂಮ್ ಆಗ್ತಾ ಇರ್ತದೆ ನೋಡಿ ನೋಡಲ್ಲಿ ನೋಡಿ ಕಾಡ್ತಾವ್ರ ಇದು. ಸೊ ನಾವಿಬ್ರು ಇಲ್ಲಿದ್ದೀವಿ. ಬ್ರದರ್ ಅಲ್ಲಿದ್ದಾರೆ, ಅವರು ಬ್ರದರ್ ಇದಾರೆ. ಸೊ ನೋಡೋಣ, ಅದು ಫಸ್ಟ್ ಟೈಮ್ ಇದು ಆಡ್ತಾ ಇರೋದು. ಅವ್ನು ಹಿಂಗೆ ತೋರ್ಸ್ಬಿಡ್ತೀನಿ ನೋಡಿ. ಎಷ್ಟೊತ್ತು ಗುರು ಬೇಕಾ ಸ್ಟಾರ್ಟ್ ಮಾಡ್ಕೊರು, ಆಮೆಲ್ಲ ಹೋಯ್ತು. ಇವಾಗ ಬೇಕೆ ಹೋಗ್ತಾ ಇದೀವಿ. ಮೇಲೆ ಆಯ್ತು. ಏನ್ ಗುರು ಬ್ರೇಕ್ ಇಕ್ಕಲ್ಲ ಆಗ್ತಾವನೆ. ಮರದ ಮೇಲೆ ಹೋಗ್ತಾ ಇದೀವಲ್ಲ ಬ್ರೋ, ಬ್ಯಾಟ್ಗಳ ತರ. ನೋಡು ಗುರು, ಇಷ್ಟ ಹತ್ರ ಮರ ನೋಡ್ತಾ ಇದ್ದೀವಿ. 10 feet ಅಲ್ಲಿ ಇದೀವಿ. ಹಾ ನೋಡಿ, ಇವಾಗ ಕೆಳಗಡೆ ನೋಡ್ಕೊರು ಹೇಗಿದೆ ಅಂತ ಫುಲ್ ಓವರಾಲ್ ಕಾಣ್ತಾ ಇದ್ದೀವಿ ಇವಾಗ, ನೋಡ್ತಿರ್ಬೋದು. ಸೊ ಇದು ಬಂದು ಬಸವನಗುಡಿ, ಅದು ಇದು ದೇವಸ್ಥಾನ, ಅದು ಗಣೇಶನ ದೇವಸ್ಥಾನ. ಸೊ ಇಲ್ಲಿ ನೋಡ್ತಿರ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಬಂದ್ರೆ. ಡ್ರೋನ್ ಶಾಟ್ ತಗೋ ಬಂದಿವಿ ಇಲ್ಲಿ. ವಿತೌಟ್ ಡ್ರೋನ್. ಓ ಯಪ್ಪ, ಉಯ್ಯಲ್ ಆಡ್ತಾರಲ್ಲ ಗುರು, ನೋಡು ಉಯ್ಯಲ್ ಆಡಿಸ್ತಾರೆ ಇವರು. ಹುಷಾರಾಗಿರ್ಬೇಕು. ಸೊ ಅವಲೇ ನಿಮ್ಗೆ ತೋರ್ಸಿದ್ರೆ ಆಟ ಅಲ್ಲಿ ನೋಡ್ತಿರ್ಬೋದು ಇವ್ರು. ನೋಡಿ ಇಲ್ಲಿ ಚಿಕ್ಕ ಮಕ್ಳು ಆಟ ಆಡ್ತಾರೆ ನೋಡಿ, ರೋಲಿಂಗ್ ಕೋರ್ಸ್ ಏನಂತಾರ ಗೊತ್ತಿಲ್ಲ, ನನಗೇನ್ ಬರ್ತಾ ಇದೆ ಅದು ಹೇಳ್ತಾ ಇದೆ ಅಷ್ಟೇ ನಿಮ್ಗೆ. ಮೇಲಿಂದ ನೋಡ್ಕೊಬಿಡಿ ಬಸವನಗುಡಿ ಹೇಗಿದೆ ಅಂತ ಪರಿಚಯ. ಅಣ್ಣಾಗಿ ಇನ್ಸ್ಟಾಗ್ರಾಮ್ ಲೈವ್ ಹೋಗ್ತಾರಂತೆ. ನಾವಿಲ್ಲಿ ಶುರುವಾಯ್ತು, ಬೇಡ ಸುಮ್ಮನೆ ಶುರುವಾಯ್ತು. ಹೌದಾ? ಸ್ಟಾರ್ಟ್ ಮಾಡ್ದ. ಸ್ಪೀಡ್ ಆಗಿಲ್ವಾ? ಸ್ಪೀಡ್ ಆಗಿ ಮೊಬೈಲ್ ಜೋಬಲ್ ಇಟ್ಕೋ. ಗುರು ನಕ್ಕನ್ ಬಾಯಿ ಪಡ್ತಾ ಇದೆ ಗುರು, ಯಪ್ಪ. ಯಪ್ಪ ಉತ್ಸಾಹ ಗಟ್ಟಿ ಹಿಡ್ಕೋಬೇಕು ಗುರು. ಯಪ್ಪ ಅಲ್ಲಿ ಮರಿಗಿಲ್ ತಾಕ್ಬಿಡ್ತಾರೆ ಗುರು. ಸಖತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ನೋಡಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಾವ ನೀನು ಅಣ್ಣ, ಸೈಕ್ ಆಗಿ. ಸಾಕಾಗಿದೆ. ಸೊ ಹಂಗೆ ಒಂದು ಇಟ್ಕೋತೀನಿ ನೋಡಿ, ಲಾಂಗ್ ಅಲ್ಲಿ ಇಟ್ಕೋತೀನಿ ನೋಡಿ ಹೆಂಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಸಾಕಾಗಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಜರ್ಕೊಂಡಿದ್ರೆ ಅಷ್ಟೇ ನಿಮ್ಗೆ. ಯಪ್ಪ ಕೆಳಗಡೆ ಹತ್ರ ಒಂಥರ ಎದೆ ಹಿಡ್ದಂಗೆ ಇರ್ತದೆ. ಏಯಪ್ಪ ಸಾಕಾಗಿದೆ ಗುರು. ನಿನಗೆ ಆಗ್ತಾ ಇಲ್ಲ, ನನಗೆ ಗೊತ್ತಾ, ಕೆಳದಂಗ ಆಗ್ತಾ ಇದೆ ಆ ತರ. ಈಯಪ್ಪ ಈ ಗುರು ಎಲ್ಲಿ ಎಗಿರ್ಕೊಂಡು ಆಚೆ ಹೋಗ್ಬಿಡ್ತಾನೆ. ಯಪ್ಪ ತಲೆ ತಿರುಗಿ ಆಗ್ತದೆ ಗುರು, ಮಸಾಲಸೆ ಮೈಮೆ. ಅಯ್ಯೋ ನೋಡು ಹಿಂಗ ಅಣ್ಣ ರೌಂಡ್ ಹಿಡ್ಕೊಂಡು ಮೇಲೆ ಕೆಳಗೆ. ವೆಲ್ಕಮ್ ಟು ನಮ್ ಜೊತೆ ಇದ್ದಾರೆ ಸೂಪರ್. ಬನ್ನಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇಲ್ಲ ಅಂತ ನಿಜ ಹೇಳ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಹೆಂಗ್ರು ಹೇಗೆ ಎಕ್ಸ್ಪೀರಿಯನ್ಸ್ ಹೇಳ್ರು? ಎಕ್ಸ್ಪೀರಿಯನ್ಸ್ ವಾಸ್ ನೆಕ್ಸ್ಟ್ ಲೆವೆಲ್. ಈ ತರದೆಲ್ಲ ಮಿಸ್ ಮಾಡ್ಕೊಂಡ್ರ. ಸೊ ಆಕ್ಚುಲಿ ಇನ್ನು ನಮ್ಮಮ್ಮನೆ 5-6 ವರ್ಷ ಇದೆಲ್ಲ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗಿರೋ ಫೀಲ್ಡ್ ಇವಾಗೆಲ್ಲ ಏಜ್ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ. ಸೊ ಆದಷ್ಟು ನಿಮ್ಗೆ ಎಷ್ಟಾಗೋದು ಇದೆಲ್ಲ ರೆಕಾರ್ಡ್ ಮಾಡಿದ್ರೆ ಇಟ್ಕೊಂಡ್ಬಿಡಿ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಮೆಮೊರೀಸ್ ಇದೆಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಸಕಲಾಗಿರುತ್ತೆ. ಇನ್ನು ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಹೇಳ್ತೀರಿ ನೋಡಿ, ಸಕಲಾಗಿದೆ ಮಾತ್ರ. ಭಯ ಆಗ್ತಿದೆ ಬ್ರೋ ಸ್ವಲ್ಪ ಇದು ಆಕ್ಚುಲಿ ಈ ಕೆಳಗಡೆ ಹೋದಾಗ ಒಂಥರ ಬಗ್ಗನ್ ಹಿಡಿತಾರೆ ಆಕ್ಚುಲಿ ಹಿಂದೆ. ಸೊ ಹಿಂದೆ ಬ್ರೋ ಇದಾರೆ, ಹಿಂದೆ ನೋಡ್ತಿರ್ಬೋದು ಅವರು ಇದಾರೆ. ಮಿಸ್ ನಮ್ಗೆ. ನೋಡಿ ಮರ ತೋರಿಸ್ತೀನಿ ನೋಡಿ ಗುರು, ನೋಡಿ ತೋರಿಸಿ ನಿಮಿಷ ನೋಡಿ ಗುರು. ಈ ಮರ ಜಸ್ಟ್ ಮಿಸ್ಸಿಂಗ್ ಟಚ್ ಮಾಡಿ ಬರ್ಬೋದು, ಅಷ್ಟ ಹತ್ರ ಇದೆ ಮಾತ್ರ ಇದು ಹೇಳ್ಬೇಕಂದ್ರೆ. ಯಪ್ಪ ಸಕಲಾಗಿದೆ ಮತ್ತೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಕಲಾಗಿದೆ. ಎಷ್ಟಾರ ಗುರು ತಲೆ ತಿರ್ಗಿ ಬರಂಗೈತೆ ನನಗೆ. ಸಾಕ್ ಬಿಡ್ರೋಣ, ಮನೆ ಕಾಲಾಗ ಹೋಗತ್ತೆ. ಇನ್ನ ಜೋರಾಗಿ ಆಡ್ಸಲ್ವಾ? ಸಾಕು, ಎದ್ ಬಿಸಾಕತ್ತ ಅಷ್ಟೇ, ಇನ್ನ ಜೋರಾಗಿ ಆಡ್ತಿದ್ರ ಆಮೇಲೆ. ಅವ್ನು ಜೋರಾಗಿ ಆಡ್ಸ ಮರಕ್ಕೆ ತರ್ಸೋದು. ನೀವು ಮರ ನೋಡ ಹತ್ರದಲ್ಲಿ ಐತೆ. ಅಲ್ಲಿ ಆಪೋಸಿಟ್ ಇದಾರೆ ಅವರು, ಆ ಕಡೆ ಎಲ್ಲ ಇದಾರೆ. ಈ ಕಡೆ ಕಾಣ್ತಿಲ್ಲ. ಇವ್ರು ಬ್ರದರ್ ಮಗ ಇಲ್ಲಿ ಹಿಂದೆ ಇದಾರೆ, ನಮ್ಮ ಹಿಂದೆನೇ ಇದಾರೆ ಒಬ್ರು. ಸಾಕಾಗಿದೆ. ಸೊ 120 ರೂಪಾಯಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಹತ್ರನೇ ಹೋಗುತ್ತೆ ನೋಡಿ. ಗಿಡ ಬಂದ್ಬಿಟ್ಟು ಮರಕ್ಕೆ ಬಂದ್ಬಿಟ್ಟು ಹಾಯ್ ನೀವು ಬರ್ಬೋದು ಹತ್ರಕ್ಕೆ ಹೋಗ್ಬಿಟ್ಟು. ಅಲ್ಲ ಗುರು, ಇಳಿಸ್ತಾರ ಸ್ಲೋ ಮಾಡಿದ್ರೆ ಮತ್ತೆ ಆಡಿಸ್ತಾವ ಗುರು. ಡಬಲ್ ಡಬಲ್ ಆಗಿರ್ತಾರೆ ಹೇಳೋದು. ನಮ್ದೇ ಕಟ್ಟಾಯ್ತು ಗುರು. ಗುರು ಇಳಿಸ್ ಗುರು, ಏನ್ ಮಕ್ಕಳು ಏನೋ ಮಾಡಕ್ ನಿಜ. ಅಲ್ಲಿ ಬರೀ ಟಚ್ ಆಗ್ತಾ ಇರ್ತದೆ ಕೆಳಗಡೆ ಬೇರೆ.
ಯಪ್ಪ ಈ ಆಟ ಆಡ್ಬೇಕಾದ್ರೆ ಹೋಯ್ತು ಗುರು ಸ್ವಲ್ಪ ನೋಡಿ ಎಲ್ಲ ಅಲ್ಲೇ ಇಲ್ಲಿ ತೋರಿಸ್ತೀನಿ ಯಾವ ರಂಬೆ ಕಟ್ಟಾಯ್ತು ಅನ್ಬಿಟ್ಟು. ಯಾವ್ದು ಗುರು? ನೆಕ್ಸ್ಟ್ ಬರುತ್ತೆ ಅಲ್ಲೇ ಇದೆ ಇಲ್ಲಿ ನೋಡ್ ಗುರು, ಈ ರಂಬೆ ಕಟ್ಟಾಯ್ತು ಗುರು. ಹೊಟ್ಟನ್ ತಗಲ್ಬಿಟ್ಟು ಕಾಲಿಗೆ ಕಟ್ಟಾಯ್ತು ಅದು. ಅಪ್ಪ ಇದೆಲ್ಲ ನಿಮ್ ಓನ್ ರಿಸ್ಕ್ ಅಲ್ಲಿ ಆಡ್ಬೇಕು, ಇನ್ಶೂರೆನ್ಸ್ ಇಲ್ಲ ಇದಕ್ಕೆಲ್ಲ. ಮನೇಲಿ ಇನ್ಶೂರೆನ್ಸ್ ಮಾಡ್ಸ್ಕೊಂಡ್ ಬನ್ನಿ. ಇಂಥ ಆಟ ಆಡ್ಬೇಕಾದ್ರೆ ಇನ್ಶೂರೆನ್ಸ್ ಮಾಡ್ಕೋಬಹುದು ಚಂದ. ಸಾಕಮ್ಮ ಇಡ್ಸಮ್ಮ ಸಾಕ್ತಾನ ಗುರು. ಫಸ್ಟ್ ನಮ್ಗೆ ಇಡ್ಸ್ಬಿಡು ಗುರು ಫಸ್ಟ್. ಬ್ರೋ ಇಳಿಸಿ ನಮ್ ಸಾಕು ಹೋಗ್ತೀವಿ, ಟೈಮ್ ಆಗೋಯ್ತು. ಡಬಲ್ ನಮ್ಮಕ್ಕ 120ಗೆ 240 ಆಯ್ತು ನಮ್ದು ಇವತ್ತು. ಯಪ್ಪ ಹುಷಾರು ಕ್ಯಾಮ್ರಾ ಇಟ್ಕೋ ಹುಷಾರು. ಸ್ವಲ್ಪ ಹಿಂಗೆ ಹೋಗೋಣ. ಅಲ್ಲ ಗುರು, ನಾವು ಕೊಟ್ಟಿದ್ 120 ರೂಪಾಯಿ, ಅವ್ರು ಆಡ್ಸಿದ್ ಬಂದು 240 ರೂಪಾಯಿಗೆ 2-3 ರೌಂಡ್ ಸುತ್ತಿಸ್ಬಿಟ್ರು ನಮ್ಮ ಮಕ್ಕಳು. ತಲೆ ಕೆಟ್ಟೋಯ್ತು ನಮ್ಗೆ. ಹೊಟ್ಟೆ ಎಲ್ಲ ಒಂದ್ ರೇತಾಕ್ಬಿಟ್ಟು. ಅವ್ರ ಫ್ರೆಂಡ್ಸ್ ಎಲ್ಲಾದ್ರು ಬರೋಣ. ಫ್ರೆಂಡ್ಸ್ 40 ನಡ್ಕೋಬ ಅವ್ರು ಕಾದಿ ಹೋದ್ರು. ಸೊ ಬನ್ನಿ ಹೋಗೋಣ ಆಚೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಇದು ನೋಡಿ ಮಕ್ಳು, ಹಾಯ್ ಬೇಡ. ನೋಡಿ ಗುಂಡಣ್ಣ ಇಲ್ಲಿ ನೋಡಿದವ್ರು, ಗುಂಡಣ್ಣ ರಪ್ಪ ಅಲ್ಲಿ ಕರೀತಾರೆ. ಸೊ ಇದು ಚೆನ್ನಾಗಿದೆ, ಮಕ್ಳು ಕರ್ಕೊಬೋದು ಆಡ್ಸಕ್ಕಿದೆಲ್ಲ. ಅಭಿನಂದನ್ ಬ್ರೋ ಅವರು ಶಾರ್ಟ್ಸ್ ತಗೊಂತಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ಗೆ. ರೀಲ್ಸ್ ರೀಲ್ಸ್ ಮಾತ್ರ ಬಿಡ. ಹಾಯ್ ಬೇಡ, ಅವ್ನು ತಲೆ ಕಟ್ಸೋದಿಲ್ಲ. ಅವ್ನು ಸಿಕ್ಕಿರೋ ಚಾನ್ಸ್ ಹಾಯ್ ಮಾಡ್ರು, ಒಬ್ರು ಮಾಡಲ್ಲ, ಯಾರು ಮಾಡಲ್ಲ. ಯಾರು ಮಾಡಲ್ವಾ? ಚೆನ್ನಾಗಿ ನೋಡಿ, ಆಂಜನೇಯ, ಹನುಮಾನ್ ಬಾಲ ಹನುಮಾನ್ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸು. ಬರ್ತಿರ್ಬೋದು ನೀವು. ಸೊ ಬಾಯ್ ನಾಗಡೆ ಹೋಗೋಣ. ಸೊ ಇನ್ನೊಂದು ವೀಕ್ಷಕರ, ಇಲ್ಲೇನು ನೋಡ್ತೀವಿ ನೋಡಿ, ಇಲ್ಲೇನು ನೋಡ್ತಾ ಇದ್ದ ಇದು ಬಂದ್ಬಿಟ್ಟು ನಿಮ್ಗೆ ಹಿಂಗೋಣ ಅಲ್ಲಿ ಜಾಗ ನಿಮಿಷ ಆ ಕಡೆ ಹೋಗೋಣ, ತೋರಿಸ್ತೇನೆ ನಿಮ್ಗೆ. ಬಟ್ ಅವೇ ಜನ ಇದಾರೆ ಮಾತ್ರ. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ಬಿಟ್ಟವ್ರು ಗುರು. ಸಾರಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಮೊದಲೆಲ್ಲ ನೀವು ಮನೆ ಹತ್ರ ಕರ್ಕೊಂಡು ಆಡ್ಸೋರಿಗೆಲ್ಲ ನೋಡ್ತಿರ್ಬೋದು. ನಿಮ್ಗೆ ಏನಂತಾರೆ ಇದಕ್ಕೆ ಐಡಿಯಾ ಇಲ್ಲ ನಮಗೆ. ಬಾಯಿ ಅವ್ರನ್ನ ಕೇಳೋಣ ಏನೋ. ಜಸ್ಟ್ 5 ರೂಪಾಯಿ. ಏನ್ ಹೆಸರು ಇದ್ರದ್ದು? ಅಲ್ಲ, ಏನ್ ಹೆಸರು ಇದ್ರದ್ದು? ಅವ್ರಿಗೆ ಪೇರನ್ನ ಇದು ಮಿನಿ ಜಾಯಿಂಟ್ ವೀಲ್. ಕರೆಕ್ಟ್, ಮಿನಿ ಜಾಯಿಂಟ್ ವೀಲ್ ಕೂಡ ಅಲ್ಲಿ ಇದೆಲ್ಲ ದೊಡ್ಡದು. ಇದು ಬಂದು ಚಿಕ್ಕ ಮಕ್ಕಳಿಗೋಸ್ಕರ ಆಡೋಂಥದ್ದು. ಇದೆಲ್ಲ ಬಂದ್ಬಿಟ್ಟು ಏರಿಯಾಗಳೆಲ್ಲ ಅವಾಗ ಹಾಕೊಂಡ್ಬಿಟ್ರೆ ಮನೆಗಳ ಹತ್ರ. ಆಲ್ಮೋಸ್ಟ್ ಒಂದು 90s ಕಿಡ್ಸ್ ನಾವು ನೋಡಿರ್ತೀವಿ ಇದನ್ನೆಲ್ಲ. ಸೊ ಇವ ಅದೇ ಚಿಕ್ಕ ಮಕ್ಕಳು 50 ರೂಪಾಯಿ ಜನಗಳ ಹತ್ರ ಕೂರಿಸ್ಬಿಟ್ಟು ಜಸ್ಟ್ ಒಂದು 10 ರೌಂಡ್ ತೋರಿಸ್ತಾರೆ ನಿಮ್ಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತಿಗೆ. ಅದೊಂದು ದೊಡ್ಡದೆಲ್ಲ ಹೋಗಲ್ಲ, ಚಿಕ್ಕ ಮಕ್ಕಳು ಕರ್ಕೊಂಡು. ಸೊ ಆ ಕಾರಣಕ್ಕೆ ಇದನ್ನು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಇದಾಗಿತ್ತು ಎಕ್ಸಿಬಿಷನ್ದು. ಸೊ ಬನ್ನಿ ಆಚೆ ಹೋಗೋಣ. ಸಾಕು ಇಷ್ಟು ಎಕ್ಸಿಬಿಷನ್ ನಮ್ಗೆ ಅರ್ಧ ಅವರ್ 20 ನಿಮಿಷ ಆಗೋದಿಲ್ಲ. ಸೊ ಇದ್ರೊಳಗೂ ಹೆಂಗಿದ್ದು ಎಷ್ಟು ಮೇಲೆ ಹೋಗ್ಬಿಟ್ಟು ಬಾಯಿ ಬರ್ತಾ ಸೈಕಾಗಿ. ಆಲ್ಮೋಸ್ಟ್ ಇಲ್ಲಿ ಯಾವುದೇ ಆಟ ಆಡೋದು ಮೆಣಸಿಗೆಲ್ಲ 20 ರೂಪಾಯಿ ಇರುತ್ತೆ ಅಷ್ಟೇ ಮೆಣಸಿಗೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಆಡ್ಬೋದು ಆಕ್ಚುಲಿ. ಓಕೆನಾ? ಸೊ ನಾವು ಆಡಿದ್ದಲ್ಲಿ ಅದು ಎಕ್ಸ್ಪೀರಿಯನ್ಸ್ ಎಲ್ಲಿ ಫ್ರೆಂಡ್ಸ್ ಎಲ್ಲ ಬ್ರೋ ಯಾವನೆಲ್ಲ ಒಂದು ಆಟಕ್ಕೆ ನಾಪತ್ತೆ ಆಗ್ಬಿಟ್ರ. ಒಂದು ಆಟ ಆಡಕ್ಕೆ ನಾಪತ್ತೆ ಆಗ್ಬಿಟ್ರ. ಎಲ್ಲೋದು ಎಲ್ಲೂ ಜಾಗ ಇಲ್ಲ ಆ ಕಡೆ. ಓಕೆ, ಮೋಸ್ಟ್ಲಿ ಔಟ್ ಸೈಡ್ ಹೋಗಿರೋ ಆಚೆ ಹೋಗಿರೋಕೆ ಬನ್ನಿ ಆಟ ಮಾಡಿ. ಸೊ ಎಕ್ಸಿಬಿಷನ್ ಎಲ್ಲ ಮುಗಿತು ನೋಡಿ. ಸುತ್ತಾ ಇರೋ ಮಗು ಹತ್ರ ಹೋಗ್ಬಿಡ್ತು, ತಗಲ್ದ್ರೆ ವೇಸ್ಟ್ ಹೊಡ್ಲಿ. ಪಾಪ ಪರವಾಗಿಲ್ಲ ಗುರು, ಭಯನೇ ಬೀಳಲ್ಲ. ನಾವಾರ ಅಷ್ಟೇ ಬನ್ನಿ ಬಾಗ್ರ. ಸೊ ಇದು ಎಕ್ಸಿಬಿಷನ್ ಆಯ್ತಾ? ಬನ್ನಿ ಆಚೆ ಹೋಗೋಣ. ಚೆನ್ನಾಗಿ ಇದ್ದಾರೆ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ಒಂದು 7:30 ಆಗಿದೆ ಟೈಮು. ನೋಡ್ತಿರ್ಬೋದು ಎಷ್ಟು ಜನ ಅವ್ರು ಅಂದ್ಬಿಟ್ಟು. ಇದು ಮೊದಲೇ ದಿನನೇ ಇಷ್ಟು ಜನ ಇದ್ದಾರೆ ವೀಕ್ಷಕರೇ. ನೋಡಿ ಸಾಕಾಗಿದ್ದಾರೆ. ಇದು ಬಾಂಬೆ ಪೇಟೆ ನೋಡ್ತಿರ್ಬೋದು. ಅವೆಲ್ಲ ಬರೋದು ಮನೆಗಳ ಹತ್ರ ಅಲ್ವಾ? ನೋಡಿ ಟಿಂಗ್ ಟಿಂಗ್ ನುರಿತಾರೆ. ಚೆನ್ನಾಗಿರ್ತಾರೆ. ಸೊ ಇದು ಬಂದ್ಬಿಟ್ಟು ಕೈ ಕಟ್ಕೊಡ್ತು. ಕೈಗೆ ಬೊಂಬೆಗಳು ಚಿಕ್ಕ ಚಿಕ್ಕ ಡಿಫ್ರೆಂಟ್ ಆಗಿ ಬೊಂಬೆಗಳು ಮಾಡ್ತಾರೆ ಇದನ್ನ. ಸೊ ಬನ್ನಿ ಆ ಕಡೆ ಹೋಗೋಣ.
ಸ್ವಲ್ಪ ಇಲ್ಲ ಫ್ರೆಂಡ್ಸ್ ಆಕ್ಚುಲಿ ಇದು ಫ್ರೆಂಡ್ಸ್ ಅಂತ ಬಂದ ಮಜಾ ಇರುತ್ತೆ. ಸೊ ಬನ್ನಿ ನೋಡಿ ನೋಡೋಣ. ಬಟ್ ಏನ್ ಹಿಂಸೆ ಅಂದ್ರೆ ವೆಹಿಕಲ್ಗಳು ಬಿಟ್ಬಿಟ್ಟಿದ್ದಾರೆ. ಏನ್ ಗುರು ಗಾಡಿಗಳದ ಹಿಂಸೆ. ಗಾಡಿಗಳು ಬಿಡ್ಬಾರ್ದಿತ್ತು. ಕ್ಲೋಸ್ ಆಗಿದ್ರೆ ಮಾತ್ರ ಆರಾಮ ಓಡಾಡ್ಕೊಂಡ್ ಮಾಡ್ಬೋದು. ಸೊ ಈ ವಿಡಿಯೋ ಮಾಡೋ ಎಲ್ಲಿ ಬಂದು ಇನ್ನೂ ಕೂತ್ಬಿಡ್ತಾರೆ ಭಯ. ಹುಷಾರಾಗಿ ಮಾಡ್ಕೊಳ್ಬೇಕಷ್ಟೇ. ವಿಡಿಯೋ ಮಾಡಕ್ ಹೋಗಿ ಆಮೇಲೆ ಬರೇ ನಮ್ ಗಾಡಿ ಆಗೋಯ್ತದೆ. ಮ್ಯೂಟ್ಲೆಸ್ ಮ್ಯೂಟು ಚೆನ್ನಾಗಿದೆ ನೋಡಿ. ದೇವಸ್ಥಾನದ ಪೂಜೆ ಮಾಡಿದ್ರೆ ಮಂಗಳಾರತಿ ನಡೀತಾ ಇದೆ. ಸೊ ನೋಡ್ತಿರ್ಬೋದು ಸಾಕಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ. ಇದೆ ಜಾಯಿಂಟ್ ವೀಲ್. ಅವಲೇ ಮಿನಿ ವೀಲ್ ಅಂತ ಚಿಕ್ಕ ಕೂತಲ್ಲ ಇಲ್ಕೊಂಡ್ ಜಾಯಿಂಟ್ ವೀಲ್ ಇದೆ. ಎಷ್ಟು ಸಾಕಾಗಿದೆ ನೋಡಿ. ಆ ಕಲರ್ ಮಜಾ ಇರ್ತದೆ. ಆಕ್ಚುಲಿ ಮೇಲಾಗಿ ನಿಮ್ಗೆ ಏನ್ ನಾನು ಯಾಕೆ ತೋರಿಸುತ್ತಲ್ಲ, ಸೊ ಆ ರೀತಿ ಮೇಲೋಗಿ ಆಡ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೋಬಹುದು. ಅಲ್ವಾ ಬಿಟ್ರೆ ಚಿಕ್ಕಾಪುಟ್ಟ ಈ ತರದ್ದು ಜಾತ್ರೆ ಅಂದ್ಮೇಲೆ ಈ ತರದೆಲ್ಲ ಇರ್ಲೇಬೇಕು. ಗೊಂಬೆಗಳಾಗಿರ್ಬೋದು ನಿಮ್ಗೆ ಎಲ್ಲ ತರದ್ದು ವಡೆ ಬಜ್ಜಿ ಎಲ್ಲ ಮಾಡ್ತಾವ್ರೆ ಇಲ್ಲಿ ನೋಡಿ. ಲೈಟಿಂಗ್ ಸಕಾಲ ಹಾಕಿದ್ದಾರೆ ಇದೆಲ್ಲ. ಲೈಟಿಂಗ್ ಹಾಕಿದ್ರೆ ಮಜಾ ನೋಡಿ. ಇವಾಗ ಸ್ವಲ್ಪ ಜನ ತುಂಬ್ಕೊಂಡವ್ರ. ಅವಲೇ ಮಧ್ಯಾಹ್ನ ಬಂದ ಟೈಮಲ್ಲಿ ಜನ ಇರ್ಲಿಲ್ಲ. ಹೆಂಗ್ ಮಾತಾಡ್ಗುರು ನೀನು ಇಟ್ಕೊಂಡು ವಿಡಿಯೋ ಹಂಗೆ ವಿಡಿಯೋ ಮಾಡ್ಕೊಂಡೆ ಮಾತಾಡು. ಏನ್ ಮಾತಾಡ್ತೀಯ ಹೇಳು. ಮಾತಾಡೋದಂತಾನೆ ಬ್ಲಾಂಕ್ ಆಗ್ಬಿಟ್ಟೆ. ಯಾಕೆ ಏನೋ ಔಟ್ ಸೈಡ್ ಬಂದಿದ್ದ ತಕ್ಷಣ ತರ ವೈಬ್ ಚೇಂಜ್ ಆಗೋಯ್ತು ಅಲ್ವಾ. ಮಾಮೂಲಿ ಕ್ರೌಡ್ ಬಂದಾಗ ಸಿಟಿ ಹತ್ರ ನಿಜ ನೋಡಿ. ಬೆಂಗಳೂರು ಆಕ್ಚುಲಿ ನೀವು ಟ್ರಾಫಿಕ್ ಜಂಜಾಟದಲ್ಲಿ ಇರ್ತೀರಾ. ಸೊ ಈ ಜಾಗಕ್ಕೆ ಬಂದ್ರೆ ಒಂದ್ ಒಳ್ಳೆ ರಿಲ್ಯಾಕ್ಸ್ ಮೈಂಡ್. ನಿಮ್ ಫ್ರೆಂಡ್ಸ್ ಜೊತೆ ಬಂದ್ರೆ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಜಾಲಿ ಆಗಿರ್ಬೋದು. ಜಾಲಿ ಗ್ರೂಪ್ ಜೊತೆ ಬಂದ್ರೆ ಮಜಾ ಇರೋದು. ನಿಜ. ಒಬ್ಬೊಬ್ಬರೇ ಬಂದ್ರೆ ಸೈಕ್ ಆಗ್ಬಿಡ್ತೀರ. ನಿಜ. ಸೊ ಮೆಂಟ್ಲಾಗೋಯ್ತು ಅಷ್ಟೇ ಒಬ್ಬೊಬ್ರು. ಸೊ ಇಲ್ಲೂ ಕೂಡ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಟ್ರಾಫಿಕ್ ಇದೆ. ಅದೇ ಹೇಳ್ತಾರೆ ನಮ್ಗೆ ಗಾಡಿಗಳು ಬಿಟ್ಟು ನಾಳೆ ಗಾಡಿ ಕ್ಲೋಸ್ ಮಾಡ್ಬೋದು, ರೋಡ್ ಕ್ಲೋಸ್ ಮಾಡ್ಬೋದು. ಸೊ ಇವತ್ತು ಫಸ್ಟೇ ಅಲ್ವಾ. ಸೊ ಆ ಕಾರಣಕ್ಕೆ ರೋಡ್ ಬಂದ್ ಮಾಡಿಲ್ಲ. ಇನ್ನೂ ಒಂದ್ ವಾರ ಇರುತ್ತೆ. ಅದಕ್ಕೆ ಇನ್ನು ಗಾಡಿಗಳು ಬುಧವಾರ ಗಂಟೆ ಇರುತ್ತಂತೆ. ಬಟ್ ನಾಳೆಯಿಂದ ಆಕ್ಚುಲಿ ಹಬ್ಬ ಇರೋದು ಬಂದ್ಬಿಟ್ಟು ಮೇನ್ ಇರೋದು ಬಂದ್ಬಿಟ್ಟು ಸೋಮವಾರ ಇರೋದು ಅಷ್ಟೇ. ಕಡೆ ಸೋಮವಾರ ಮಾಡೋದು, ಕಾರ್ತಿಕ್ ಮಾಡೋದು ಕಡೆ ಸೋಮವಾರ ಮಾಡೋದು. ಇವತ್ತು ನಿಮ್ಗೆ ಎಷ್ಟು ಓಪನಿಂಗ್ ಇವಲ್ಲ. ಇವತ್ತು ಬಂದು ಶುಕ್ರವಾರ ಅಲ್ಲ, ಓಪನಿಂಗ್ ಡೇ. 22ನೇ ತಾರೀಕು ಶೂಟ್ ಮಾಡ್ತಿರೋದು ಗೊತ್ತಿರ್ಬೋದು. ಔಟ್ ಸೈಡ್ ಜಾಸ್ತಿ ಫುಡ್ ಸ್ಟ್ರೀಟ್ ತರ ಎಲ್ಲ ತರ ಜಾಸ್ತಿ ಟ್ರೈ ಮಾಡ್ಬೋದು. ಫುಡ್ ಗೇಟ್ ಎಲ್ಲ BMS ಕಾಲೇಜ್. ಸೊ ಶಾಪಿಂಗ್ ಮಾಡೋರ್ಗೆ ಔಟ್ ಸೈಡ್, ಗೇಮ್ಸ್ ಆಡೋರ್ಗೆ ಇನ್ ಸೈಡ್. ಕೈ ತುಂಬಾ ಕಾಸು ಇಟ್ಕೊಂಡ್ ಬರ್ಬೇಕಿಲ್ಲ. ಏನ್ ಬೇಕೋ ತಗೊಂಡು ಫುಲ್ ಕ್ಯಾಶ್ ಇಲ್ಲಿ ಆನ್ಲೈನ್. ಅದೊಂದು ಮೇನು. ಫೋನ್ ಪೇ ಎಲ್ಲ ಇಲ್ಲ, ವರ್ಕ್ ಆಗಲ್ಲ ಆಕ್ಚುಲಿ. ಇಲ್ಲ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಎಕ್ಸಿಬಿಷನ್ ಎಲ್ಲ ನೋಡ್ತಾರಲ್ಲ ಫೋನ್ ಪೇ ಆಗುತ್ತೆ. ಒಳಗಡೆ ಗೇಮ್ಸ್ಗೆ ಎಲ್ಲ ಫುಲ್ ಕ್ಯಾಶ್ ಕೊಡ್ಬೇಕು. ದಯವಿಟ್ಟು ಕ್ಯಾಶ್ ಇಟ್ಕೊಂಡ್ ಬನ್ನಿ. ಜನ ಕ್ಯಾಶ್ ಡ್ರಾ ಮಾಡ್ಕೊಂಡು ತಗೊಂಡ್ಬನ್ನಿ. ನೋಡಿ ಹೈಜೆನಿಕ್ ಆಗಿ ಟ್ಯಾಟೋ ಹಾಕ್ತಿದ್ದಾರೆ. ಈ ತರ ಟ್ಯಾಟೋ ಹಾಕ್ಸ್ಕೊಳಕ್ ಹೋಗ್ಬಿಡ್ತೀರು ಹೇಳ್ಬೇಕಂದ್ರೆ. ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು. ಸೊ ನಾನು ಅವ್ರಿಗೆ ಅಪೋಸ್ ಮಾಡ್ಬೇಕು ಅಂತಲ್ಲ. ಸೊ ಆಚೆ ಆಡ್ಸ್ಕೊಳಕ್ ಹೋದ್ರೆ ಹಾಕ್ಸ್ಕೊಂಡ್ ಬೇಡದು ಆಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ಅದಕ್ಕೊಂದು ಮೆಥಡ್ಸ್ ಇರುತ್ತೆ ಅಲ್ವಾ. ಆ ಕಾರಣಕ್ಕಷ್ಟೇ. ಸೊ ಇನ್ನೇನು ಆಲ್ಮೋಸ್ಟ್ ಮುಗೀತು. ಎಂಡಿಗೆ ಬಂದ್ಬಿಟ್ಟಿದೀವಿ. ಇನ್ನೇನು ಇಲ್ಲ. ಇನ್ನೇನು ಗೋವರ್ಧನಗಿದೆ ಅಂತ ದೇವಸ್ಥಾನ ಬೇರೆ ಇದೆ ಅಷ್ಟೇ ಇಲ್ಲಿ ನೋಡ್ತಿರ್ಬೋದು. ಏನೋ ನಂಗೆ ಹಿಂಸೆ ಅಂದ್ರೆ ಅನಿಸ್ತಾ ಇರೋದು ಬಂದ್ಬಿಟ್ಟು ಈ ಗಾಡಿಗಳು ಬಿಟ್ಟಿರೋದ್ರಿಂದ ನೋಡಿ. ಇದ್ದೇ ಯಾವಾಗ ಬಿಟ್ಬಿಡ್ತಾರಪ್ಪ ಅವ್ರು ನೋಡ್ಕೊತಾ ಇರೋದು. ಗಾಡಿ ಇಲ್ಲ ಅಂದ್ರೆ ಫುಲ್ ಕ್ರೌಡ್ ಆರಾಮಾಗಿ ಫುಲ್ ಹಿಂಗ್ ಇಟ್ಕೊಂಡು ಶಿಸ್ತಾಗಿ ನೋಡ್ದೆ ಹೋಯ್ತಾ ಇರ್ಬೋದು ಮುಂದಕ್ಕೆ. ಹಿಂದಗಡೆ ಆರ ನೋಡಿ ಸಾಯ್ತವ್ರೆ. ಕ್ರೌಡ್ ಇರುತ್ತೆ ಅಂತ ಗೊತ್ತಿದ್ರು ಇದ್ದೇ ಬರ್ತಾವ್ರೆ. ನಾವೇನ್ ಗೋಲಿ ಸೋಡಾ ಆ ಕಡೆ ಹೋಗೋದು ಅಷ್ಟೇ ಬ್ರೋ. ಅಷ್ಟೇ, ಏನಿಲ್ಲ ಕೂಡ. ಆ ಕಡೆ ಮುಗೀತು ಓಕೆನಾ. ಸೊ ವೀಕ್ಷಕರೆಲ್ಲ ನೋಡ್ತಿರ್ಬೋದಿಲ್ಲ. ಕಡ್ಲಾಕೆಗಳು ಡಿಫ್ರೆಂಟ್ ಕಡ್ಲಾಕೆಗಳು ಬಂದಿದ್ದಾರೆ. ಸೊ ಎಲ್ಲಿಂದ ಬರ್ತಿರೋ ಗೊತ್ತಿಲ್ಲ. ಯಾವ ಊರಿಂದ ಕೇಳ್ಬೇಕು. ಇರ್ಬೋದು. ಯಾವ ಊರಿಂದ ಕಡ್ಲೆಕಾಯಿ? ಯಾವ ಊರಿಂದ ಬಂದಿರೋದು ನೀವು? ಇಲ್ಲೇ ಓಕೆ. ಮಾರ್ಕೆಟ್ ಇಂದ ಬಂದಿರೋದು. ಮಾರ್ಕೆಟ್ ಇಂದ ತಗೊಂಡ್ ಮಾಡ್ತಾರೆ. ಡಿಫ್ರೆಂಟ್ ಕಡ್ಲಾಕೆಗಳು ಇಟ್ಟು ಮಾರ್ಕೆಟ್ ಇಂದ ತಗೊಂಡ್ ಮಾರೋದಾ? ಓಕೆ. ಸೊ ಡಿಫ್ರೆಂಟ್ ಆಗಿ ಕಡ್ಲಾಕೆಗಳನ್ನ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಬರ್ಬೋದು. ಸೊ ಇದೆಲ್ಲ ಉರ್ದಿರೋದಾಗಿರ್ಬೋದು, ನಿಮಗೆ ಹಸೆದಾಗಿರ್ಬೋದು, ಎಲ್ಲ ತರ ಸಿಗುತ್ತೆ ನಿಮಗೆ. ಎಲ್ಲಿಂದ ಬ್ರೋ ಬಂದಿರೋದು? ತಮಿಳ್ನಾಡ. ಎಲ್ಲಿ? ಹೊಗೆನೆಕಲ್. ಸೊ ನೋಡಿ ಸರಿ, ಹೊಗೆನೆಕಲ್ಲಿಂದ ಬಂದಿದ್ದಾರೆ ಇವರು ನೋಡ್ತಿರ್ಬೋದು. ನೀವು ಅಲ್ಲೇ ಬೆಳೆದಿರೋದಾ? ಇದು ಅವರೇ ಬೆಳೆದಿರೋದಂತೆ. ಇದು ಇಲ್ಲಿ ತಂದಿರೋದಂತೆ ನೋಡ್ತಿರ್ಬೋದು. ಫ್ರೆಶ್ ಆಗಿದೆ ನೋಡಿ. ಇದೆಲ್ಲ ಉರ್ದಿರೋದು ಚೆನ್ನಾಗಿದೆ. ಈ ತರ ಬಂದು ಟ್ರೈ ಮಾಡ್ಬೋದು ನೀವು ಇಲ್ಲಿ ಬಂದ್ರೆ ಡಿಫ್ರೆಂಟ್ ಆಗಿ. ಸೊ ಇನ್ನು ಈ ಕಡೆ ಕೂಡ ಇದೆ ನೋಡಿ. ಇಲ್ಲಿ ಇಲ್ಲ ಗಾಡಿಗಳು ಇಟ್ಕೊಂಡಿದ್ದಾರೆ. ಆಮೇಲೆ ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ದಾರೆ. ಅದ್ ಬಿಟ್ರೆ ನಿಮ್ಗೆ ಇಲ್ಲಿ
ಬುದ್ಧನ ಮೂರ್ತಿಗಳಾಗಿರ್ಬೋದು ಸ್ವಲ್ಪ ಏನೋ ಇದು ನಿಮಗೆ ಶೋಕೇಶ್ ಕೊಡುವಂಥದ್ದು ಆ ಥರದಿಂದ ಇದು ಮಾಡ್ಬೋದು ನೋಡ್ತಿರ್ಬೋದು. ಪ್ರೈಸ್ ಕೇಳಿ ಬ್ರೋ ಸುಮ್ಮನೆ ಅಷ್ಟು ಬುದ್ಧದ ಸುಮ್ಮನೆ ಇದಾ ಸುಮ್ಮನೆ ಕೇಳಿ. ಗುರು ಎಷ್ಟಿದು ಎಷ್ಟಿದು 1400 ನೋಡಿ ಚೆನ್ನಾಗಿ ಬುದ್ಧ ಬಂದು 1400 ಬಜೆಟ್ ಕಮ್ಮಿ ಇದೆ ತಗೋಬೋದು ಬಂದು ಫ್ರೆಂಡ್ಸ್. ತಗೊಂಬೋದು ಆಕ್ಚುಲಿ ಬಜೆಟ್ ಮೋಸ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ 500 ರೂಪಾಯಿಗೆ ಬರೋ ಚಿಕ್ಕ ಬುದ್ಧ ಬರುತ್ತೆ 1000 ರೂಪಾಯಿ ಕೊಡ್ತಾವ್ರು ತಗೋಬೋದು. ಮೋಸ ಇಲ್ಲ ಇದೆಲ್ಲ ನಿಮ್ಗೆ ಚಿಕ್ಕ ಚಿಕ್ಕದ ಕಮ್ಮಿ ಇರುತ್ತೆ ನಂಗೆ ಅನ್ಸಂಗೆ. ಇಲ್ಲೇ ಇದೆ ನೋಡಿ ಮೇಲೆ ಸಕಾಲಾಗಿ ನೋಡಿ ನೋಡ್ತಿರ್ಬೋದು ಮಣ್ಣದ ಇವೆಲ್ಲ. ವೈಟ್ ಸಿಮೆಂಟ್ ಅಂತ ನೋಡ್ತಿರ್ಬೋದು ಚೆನ್ನಾಗಿದೆ ಬುದ್ಧಿಂದು ಎಷ್ಟಂತ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲಾರ ಇದೊಂದು ಇದಾ ಇದು ಒಂದು 350 ರೂಪಾಯಿ. ಇದು ಅಂಗಡಿಯಲ್ಲಿ ತಗೊಂಡ್ರೆ 500 ರೂಪಾಯಿ ಆಗುತ್ತೆ. ಇಲ್ಲಿ ಬಂದು ತಗೊಂಡ್ರೆ ನೋಡಿ. ಆರಾಮಾಗಿ ಚೀಪಲ್ ಬಜೆಟ್ ಅಲ್ಲಿ ಏನಾದ್ರು ತಗೊಂಬೋದು ಪರ್ಚೇಸ್ ಮಾಡ್ಬೋದು ಇದನ್ನೆಲ್ಲ ಓಕೆನಾ. ಶಿವಾಜಿ ನೋಡ್ಬೋದು ಇಲ್ಲಿ ಶಿವಾಜಿ ಇದ್ದಾರೆ. ಅದ್ ಬಿಟ್ರೆ ಬುದ್ಧ ಆಗಿರ್ಬೋದು ಮತ್ತೆ ಆನೆಗಳು ಮತ್ತೆ ಗಣೇಶ ಇದಾರೆ ಈ ಕಡೆ ನೋಡ್ತಿರ್ಬೋದು. ಅಲ್ಲಿ ಗಣೇಶ ಇದೆ ಓಕೆನಾ. ಸೊ ಬನ್ನಿ ಇನ್ನು ಹೋಗೋಣ. ಇನ್ನು ಏನೋ ಡಿಫ್ರೆಂಟ್ ಫುಡ್ ಸ್ಟಾಲ್ಗಳು ಇದಾವೆ ನೋಡ್ಬೋದು. ಈ ಏನ್ ಇಚ್ಛೆ ಆಗ್ತದೆ ಅಂದ್ರೆ ನಿಮ್ಗೆ ಗಾಡಿಗಳದ್ದು ಇಚ್ಛೆ ಆಗ್ತಾರೆ ಆಕ್ಚುಲಿ. ಗಾಡಿಗಳು ಮಾತ್ರ ಹೆವಿ ಇದೆ. ಮಕ್ಕಳು ನೋಡಿ ಹಿಂಗೆ ಆಡ್ತಾರಲ್ಲ ಬಿ 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 ಕೂತ್ಕೊಂಡು ಸದ್ಯ ಇವತ್ತು ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಹೇಳೋ ಆ ಪಿ ಪಿ ಉದಾಹರಣೆ ಮಕ್ಕಳು ಇಲ್ಲ ಎಲ್ಲ ಪ್ರತಿ ವರ್ಷ ಪೊಲೀಸ್ ಅದಕ್ಕೆಲ್ಲ ಅವಾಯ್ಡ್ ಮಾಡಿದ್ದಾರೆ ಸರ್. ಅಪ್ಪ ಈ ಜಾತ್ರೆಗಳು ಬಂದ್ಬಿಟ್ಟು ಅವ್ರದೇ ಮುಖಲ್ವಾ ಅವಳೇ ಇರ್ತದೆ. ಪಿ ಪಿ ಅದೇ ಪೊರ್ಕೆ ಮಕ್ಕಳು ಬಂದ್ಬಿಡ್ತಾರೆ ಪಿ 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 ಹೋಗ್ತಾ ಇರ್ತಾರೆ. ಸೊ ದೊಡ್ಡ ಪಿಂಗಾಣಿಗಳು ಇದೆಲ್ಲ ಪಿಂಗಾಣಿ ಐಟಮ್ಸ್ ಇದೆಲ್ಲ ಜಾಯಿಂಟ್ ಬಿಲ್ ನೋಡ್ತಿರ್ಬೋದು. ಸಾಕಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಮುಂದೆ. ಸೊ ಬನ್ನಿ ಬನ್ನಿ ಆ ಕಡೆ ಕಡೆ ಮಾಡ್ಲಿಕ್ಕೆ ಎಲ್ಲ ಇಚ್ಛೆಗಳು ಅಪ್ಪ ಇದೇ ಮಾಡಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ. ಬಸವಣ್ಣ ದೇವಸ್ಥಾನ ಆಯ್ತು ನಾವು ಒಳ್ಳೆ ಬಂದಿದ್ದೀವಿ. ಎಷ್ಟೊಂದು ನಿಂತು ತೋರಿಸ್ತೀನಿ ನಿಮಗೆ ಹೇಗೆ ಲೈಟಿಂಗ್ ಎಲ್ಲ ಎಷ್ಟು ಮಜಾ ಇದೆ ಅಂತ ನೋಡೋದೆಲ್ಲ ನೋಡಿ ಇದೆಲ್ಲ ಇದಾವೆ. ಇದು ಬಂದ್ಬಿಟ್ಟು ನಾವು ಎಕ್ಸಿಬಿಷನ್ ಹೋದ್ರಲ್ಲ ಸೊ ಆ ಜಾಗ ಇದು. ಇನ್ನು ಈ ಕಡೆ ಬೇಜಾರಿದೆ ಅಂದ್ರೆ ಇಲ್ಲಿ ಎಂಟ್ರೆನ್ಸ್ ಬಸವಣ್ಣ ಬುಲ್ ಟೆಂಪಲ್ ಹೋಗೋದು ಅಂದ್ಬಿಟ್ಟು ಗಣೇಶನ ದೇವಸ್ಥಾನ ಇದು ನೋಡಿ. ಇದೆಲ್ಲ ಬುಲ್ ಟೆಂಪಲ್ಗೆ ಹೋಗೋದು ಇಲ್ಲಿ. ಎಲ್ಲಾರು ನಮ್ಮ ಗುರು ನನಗೆ ಇದಕ್ಕೆ ಗುರು ನಂಗೆ ಹೈಲೈಟ್ ಆಗ್ಬಾರ್ದು ಅಂತಾರ ನೋಡಿ. ಇಲ್ಲಿ ನೋಡಿ ಎಷ್ಟು ಸಕಾಲ ಹೈಲೈಟ್ ಮಾಡಿದ್ದಾರೆ. ಸೊ ಹಳೆ ಕಾಲದಲ್ಲಿ ಹೇಗಿತ್ತು ಅನ್ನೋದು ವ್ಯಾಪಾರಿಗಳಾಗಿರ್ಬೋದು. ಸೊ ಇಲ್ಲಿ ಇನ್ನು ರೋಡ್ ಸೈಡ್ ನೋಡ್ತಿರಲ್ಲ ಸೊ ಅದೇ ರೀತಿ ನೀವು ಡಿಸ್ಪ್ಲೇಗೋಸ್ಕರ ಜನಕ್ಕೆ ನೋಡಿ ಕುರಿ ಸಾಕಾಣಿಕೆ ಅಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಕುರಿ ಸಾಕಾಣಿಕೆ ಮಾಡೋದಾಗಿರ್ಬೋದು. ಸೊ ಆ ಥರದ್ದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇದ್ರಲ್ಲ ಅಲ್ಲಿ ಕಡ್ಲೆಕಾಯಿ ಮಾರ್ತಿರೋದು ನೋಡಿ ಆರ್ಟಿಫಿಷಿಯಲ್ ಕಡಲೆಕಾಯಿ ಚೆನ್ನಾಗಿದೆ. ಅವಕಾಶ ಮಾಡ್ತಾರೆ ತಗೊಂಡು ಜನಗಳು. ಬನ್ನಿ 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 ಹೋಗುವ. ದೇವಸ್ಥಾನ ರಶ್ ಇದ್ದಾರೆ ಗುರು. ಕಡ್ಲೆಕಾಯಿ ಪರಿಸ್ಥಿತಿಯಲ್ಲಿ ಫ್ರೆಂಡ್ಸ್ ಮಿಸ್ ಆಗಿದ್ದಾರೆ. ಜೊತೆ ಆಟ ಆಡಕ್ಕೆ ಹೋಯ್ತು ಅಲ್ಲಿ ಆಟ ಆಡಕ್ಕೆ ಬಂದಿದ್ರು ಆಮೇಲೆ ಎಗರ್ಕೊಂಡ್ಬಿಟ್ಟಿಲ್ಲ ಗೊತ್ತಿಲ್ಲ. ಸೈಕಲ್ ಕ್ಯಾಬಲ್ಲಿ ಬಿಟ್ಟಾಗ್ಬಿಟ್ಟಾರೆ. ಅವಾಗ ಹುಡುಕಾಡ್ತಾ ಇದ್ವಿ ಆಕ್ಚುಲಿ ಸಿಗ್ತಾ ಇಲ್ಲ. ಅವಾಗ ನೋಡ್ದಿಲ್ಲ ಫೋಟೋ ತಗೋತಿದ್ರು ಜಸ್ಟ್ ಬರೋಷ್ಟು ಎಸ್ಕೇಪ್ ಆಗ್ಬಿಟ್ಟು ಇಲ್ಲಿದ್ದಾರೆ. ನೀನ್ ನೋಡಿದ್ ನಮ್ಮ ಫ್ರೆಂಡ್ಸ್ ಏನ ಬ್ರೋ? ಇಲ್ಲೇ ಇಲ್ಲ ಬ್ರೋ ನೋಡಿ ಫೋಟೋ ಹಿಡ್ತಾರಲ್ಲ ಏನ್ ಮನಸ್ಸು ನೋಡಿ ನೋಡಿ ಕಳೆದವ್ರು ಇಲ್ಲ ಸಿಕ್ಕವ್ರೆ ನೋಡಿ. ಕಳೆದವ್ರೆ ಸಿಕ್ಕಿದ್ರು ಇವಾಗ. ಹಲೋ ಫ್ರೆಂಡ್ಸ್. ಅವಾಗ ಹುಡುಕಾಡ್ತಾ ಆಕ್ಚುಲಿ ಇವ್ನ ನೋಡಿ ಅಲ್ಲೆಲ್ಲ ಹುಡ್ಕೊಂಡ್ ಬಂದು ಇವಾಗ ಇಲ್ಲಿ ಸಿಕ್ಕಿದಾರೆ ನಮ್ಗೆ. ನಾವು ಒಂದ್ ಸ್ವಲ್ಪ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ನ ಮೀರ್ಸೋಂತ ಫೋಟೋಗಳು ತೆಗ್ದಿದ್ದೀವಿ. ನಿಮಗೆ ಕಾಂಪಿಟೇಷನ್ ಹೌದು ಅದಕ್ಕೆ ನಾವು DSLR ಇಂದಲೇ ರೇಂಜ್ಗೆ ಫೋಟೋ ತೆಗ್ದಿದ್ದೀವಿ. ಅದನ್ನ ತೋರಿಸ್ತಾ ಇದೀರಾ? ತೋರಿಸ್ತಾ ಇದೀವಿ ನೋಡಿ. ಸೊ ನೋಡಿ ವೀಕ್ಷಕರೇ ನೋಡ್ತಿರ್ಬೋದು ಮೇಡಮ್ ಕೈ ಚಳಕ. ಓ ವಾವ್ ಹಿಂಗೆ ಕ್ಯಾಂಡಿಡ್ ಫೋಟೋಸ್ ಎಲ್ಲ ನೋಡಿ. ಇಷ್ಟೇನಾ? ಅಷ್ಟೇ ಎರಡೇನಾ? ಇಲ್ಲ ಇದೆ ಇನ್ನು ಈ ಕಡೆಗೆಲ್ಲ. ಸೊ ಅವಾಗ ಕಳೆದೋಗಿರಲ್ಲ ಇದು ಹಿಡಿತಾ ಇದ್ರಿ ನೀವು ಅವಾಗಿಂದ. ಅದಕ್ಕಿಂತ ಒಂದ್ ಸ್ವಲ್ಪ ಪ್ರೊಡಕ್ಟಿವ್ ಆಗ್ತಾ ಇದ್ವಿ. ಓಕೆ ಇವಾಗ ದೇವಸ್ಥಾನಕ್ಕೆ ಬಂದಿರ ಕೊನೆಗೆ. ಇವ್ರಿಗೆ 1 kg ಕಡ್ಲೆಕಾಯಿ ನಮ್ ಕಡೆಯಿಂದ. ಓ ನೋಡಿ ನೀವು 120 ರೂಪಾಯಿ ನಮ್ಗೆ 240 ರೂಪಾಯಿ. ಅದಕ್ಕೆ ಲೆಜೆಂಡ್ಸ್ ಜೊತೆ ಇದ್ರ ಹಿಂಗೆ ನಾವು ವ್ಲಾಗ್ ಮಾಡ್ತಾ ಇರಲ್ಲ ಸೊ ಆ ಕಾರಣಕ್ಕೆ ನಮ್ಗೆ ಒಂದು ನಿಜ 100% ನನಗೆ ಆಶ್ಚರ್ಯ ಇಡಿಸ್ತಾನೆ ಅನ್ಕೊಂಡಿದ್ದೆ. ಆಡಿಸ್ತಾನೆ ಅವನೇ ವಿಡಿಯೋ ಮಾಡಿದ್ರೆ ಪ್ರಮೋಷನ್ ಬೇರೆ.
ಫ್ರೀ ಪ್ರಮೋಷನ್ ನಾವೇ ಬೇಡ್ಕೊಂಡು ಅವ್ನು ಪ್ರಮೋಷನ್ ಮಾಡ್ಸಿದೀವಿ. ಸೊ ಇದು ಬಂದ್ಬಿಟ್ಟು ಬಸವನಗುಡಿ ನೋಡ್ತಿರ್ಬೋದು, ಅಲ್ಲಿ ಬಂದ್ಬಿಟ್ಟು ಬಸವ ನೋಡ್ತಿರ್ಬೋದು. ಇಲ್ಲಿ ಜೂಮ್ ಆಗಿ ತೋರಿಸಿ ನೋಡಿ ನಿಮಗೆ. ಅವಡ ಕ್ಯಾಮ್ರಾ ಇದು ವಿಡಿಯೋಸ್ ಅಲ್ಲ ಇಲ್ಲ ನೋಡಿ. ಅವಾಗಲೇ ಗುರು ಹಿಂಗಿತ್ತ ಗುರು, ಅವಾಗ ಏನು ಇವಾಗ ಎಣ್ಣೆ ಗಿಣ್ಣೆ ಪಾಲಿಶ್ ಮಾಡ್ಬಿಟ್ಟವ್ರ ದೇವ್ರಿಗೆ? ಇಲ್ಲ ವೈಟ್ ಅಭಿಷೇಕ ಮಾಡೋದ ಹಿಂಗೆ ಮೊಸರು ಎಲ್ಲ ರಿಫ್ಲೆಕ್ಷನ್ ಆಗ್ಬಿಟ್ಟು ವೈಟ್ ಕಾಣಿಸ್ತೀವಿ. ಚೆನ್ನಾಗಿ ಆಗ್ತಿದೆ, ಒಂದು ಒಳ್ಳೆ ವೈಬ್ ಕೊಡೋದು ಆಕ್ಚುಲಿ ಇಲ್ಲೆಲ್ಲ ನಮಗೆ. ಸೂಪರ್ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಮೇಲೆ ಹೊರಗಡೆ. ಸೊ ವೀಕ್ಷಕರೇ, ಇದಾಗಿತ್ತು ನನ್ನ ಇಂದಿನ ವಿಡಿಯೋ. ಕೊನೆಯದಾಗಿ ಆಲ್ಮೋಸ್ಟ್ ಫುಲ್ ಚಾಪ್ಟರ್ ಎಂಡ್ ಆಗಿ ಬಂದ್ಬಿಡ್ವಿ. ಬ್ರೋ ಹೇಳಿ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್. ನಾಳೆನೇ ಬರ್ಬೇಕು ಅನ್ಸ್ತಿದೆ, ಬಟ್ ನಾಳೆ ಬರೋಕ್ಕಾಗಲ್ಲ, ಹೆವಿ ಕ್ರೌಡ್ ಇರುತ್ತೆ. ಓಕೆ, ಸೊ ಇಟ್ ವಾಸ್ ನೈಸ್. ಬ್ರೋ ನಿಮ್ಮ ಬಗ್ಗೆ? ನಾವು ಇವತ್ತು ಬಂದು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅನ್ಸುತ್ತೆ. ಸೊ ನಾಳೆ ನಾಳಿದ್ದು ಅಥವಾ ಸೋಮವಾರ ಬಂದಿದ್ರೆ ತುಂಬಾ ರಶ್ ಆಗ್ತಾ ಇತ್ತು. ಸೊ ಇವತ್ತು ಪೀಸ್ಫುಲ್ ಆಗಿ ನೋಡೋಕೆ ಅವಕಾಶ ಸಿಕ್ತು. ಸೊ ಆಕ್ಚುಲಿ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಇವ್ರು ಯಾರು ಅಂತ. ಇವ್ರ ಅಭಿನಂದನ್ ಫ್ರೆಂಡ್ಸ್. ಬ್ರೋ ಹೇಳಿ, ಇವ್ರು ನಮಗೂ ಫ್ರೆಂಡ್ಸ್ ಆಗಿದ್ದಾರೆ, ಸೊ ನೀವು ಪರಿಚಯ ಮಾಡ್ಕೊಟ್ಬಿಡಿ. ನನ್ನ ಹೆಸರು ಮನೋಜ್ ಅಂತ. ಓಕೆ, ನಾನು ವಿಫ್ಲಿ ಕಂಪ್ನಿಗೆ ವರ್ಕ್ ಮಾಡ್ತೀನಿ. ನಾನು ರಾಜಾಜಿನಗರಿಂದ ಬಂದಿದ್ದೀನಿ. ಹೌದಾ? ನಾವು ಮಾಗಡಿಯಿಂದ ಬಂದಿದ್ದೀವಿ. ನಿಮ್ ಮೇಡಮ್ ನಿಮ್ದು? ಸುಷ್ಮಾ ಅಂತೇಳಿ, ನಾನು ಮನೋಜ್ ಕೊಲೀಗ್ಸ್. ಅಭಿ ನನ್ಗೆ ಮೊದ್ಲಿಂದ ಪರಿಚಯ. ನಮ್ಮ ಟ್ರೆಕ್ಕಿಂಗ್ ಫ್ರೆಂಡ್ಸ್. ಹೌದೌದು, ನಾವೆಲ್ಲ ಟ್ರೆಕ್ ಒಟ್ಟಿಗೆ ಹೋಗ್ತಾ ಸೊ ಇರ್ತೀವಿ. ನಮ್ಗೆ ಇಲ್ಲಿ ಬಸವನಗುಡಿ ಫ್ರೆಂಡ್ ಆಗಿದ್ದಾರೆ ನೀವು. ಹೌದು. ನಿಮ್ಮ ಎಕ್ಸ್ಪೀರಿಯನ್ಸ್? ನನ್ನ ಹೆಸರು ಇಂಚಲ ಅಂತ. Okay. ನಾವು ಮನೋಜ್ ವೈಫು. Okay. ರಾಜಾಜಿನಗರಿಂದ ಬಂದಿದ್ದೀವಿ. ಸೊ ಎಲ್ಲ ನಮ್ಮ ಏನಾದಾರೆ ಅಕ್ಕಪಕ್ಕ ಇರೋರು ಅಷ್ಟೇ. ಇವ್ರು ಬಂದು ಜಯನಗರ, ನಾವು ಮಾಗಡಿರೋಡು, ಪದ್ಮನಾಭ್ ನಗರ್. ಪದ್ಮನಾಭ್ ನಗರ್. ಇವರಿಬ್ರು ಒಂದೇ, ಇವ್ರು ನಾವಿಲ್ಲ ಒಂದೇ. ಆತರ ಬಟ್ ಇಲ್ಲಿ ಒರಿಜಿನಲ್ ಓಟಿ ಇರೋದು ನಾನು ಹೆಂಗೆ? ಜಯನಗರಲ್ಲಿ ನಾನು ಮಾಗಡಿರೋಡ್ ಏ ಬೆಳ್ದವ್ರು. ಸೌತ್ ಬೆಂಗಳೂರೆಲ್ಲ ಒಂದೇ ಅಪ್ಪ, ಆಯ್ತಾ? ಸೊ ಏನೇ ಆಗ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಕ್ಚುಲಿ. ನಾವು ಆಕ್ಚುಲಿ ಏನದು ಏನ್ ಗುರು ಆಡಿದ್ವಿ ಅವತ್ತು ಅದ್ರ ಹೆಸರೆಲ್ಲ ಹೆಸ್ರು ಗೊತ್ತಿಲ್ಲ, ಬಟ್ ಗೊತ್ತಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಮಿನಿ ಜಾಯಿಂಟ್ ವೀಲ್ ಸಮಥಿಂಗ್. ಬಟ್ ಅದನ್ನ 120 ರೂಪಾಯಿ ಕೊಟ್ಟರೆ ಅವ್ನು 220 ರೂಪಾಯಿ ಆಡ್ತಾರೆ ನಮಗೆ ವಿಡಿಯೋ ಮಾಡ್ತಿರೋ ಕಾರಣಕ್ಕೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ದಯವಿಟ್ಟು ನೀವು ಬನ್ನಿ. ಇವತ್ತು ಬಂದ್ಬಿಟ್ಟು ಫಸ್ಟ್ ಡೇ ನಾವು ಮಾಡಿರೋದು ಶೂಟು. ಒಂದು ಶುಕ್ರವಾರ ಶೂಟ್ ಮಾಡ್ತಾ ಇರೋದು, ಇನ್ನು ನಿಮ್ಗೆ ಇನ್ನೂ ಬುಧವಾರ ಗಂಟೆ ಇರುತ್ತಂತೆ. ಸೊ ದಯವಿಟ್ಟು ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಥೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್.